ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ರಘುನಂದನ್ ಗುರೂಜಿ. ಎಲ್ರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹೊಸಬ್ರು ಯಾರ್ಯಾರಿದ್ರಲ್ವಾ, ಪ್ರತಿಯೊಬ್ಬರೂ ಸಹ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಮಾಡಿ. ವೀಕ್ಷಕರೇ, ಮಾರ್ಚ್ 15, 2025 ಶನಿವಾರ ಈ ದಿನದ ಎಲ್ಲಾ ರಾಶಿಯವರ ದಿನ ಭವಿಷ್ಯ ಹೇಗಿದೆ ಎಂಬುದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೇನೆ. ವಿಡಿಯೋವನ್ನ ಕೊನೆಯವರೆಗೂ ಸಹ ನೋಡಿ. ಅದಕ್ಕಿಂತ ಮುಂಚೆ ಇವತ್ತಿನ ಪಂಚಾಂಗ ಎಂಬುದನ್ನು ನೋಡೋಣ ಅಂತೆ. ವೀಕ್ಷಕರೇ, ಇವತ್ತು ಸೂರ್ಯೋದಯ ಬೆಳಗ್ಗೆ 6:27 ಆಗುತ್ತೆ ಮತ್ತು ಸೂರ್ಯಾಸ್ತ ಸಾಯಂಕಾಲ 6:30 ಸೂರ್ಯಾಸ್ತ ಆಗುತ್ತೆ. ಇವತ್ತು ಸೂರ್ಯ ಮೀನ ರಾಶಿಯಲ್ಲಿ ಇರ್ತಾನೆ ಮತ್ತು ಚಂದ್ರ ಕನ್ಯಾ ರಾಶಿಯಲ್ಲಿ ಇರ್ತಾನೆ. ಇವತ್ತಿನ ಶುಭ ಸಮಯ ಬೆಳಗ್ಗೆ 5:02 ಬೆಳಗ್ಗೆ 6:49 ಒಂದು ಶುಭ ಸಮಯವಾಗಿದೆ. ಇನ್ನು ರಾಹು ಕಾಲ ಬೆಳಗ್ಗೆ 9 ಗಂಟೆಯಿಂದ ಬೆಳಗ್ಗೆ 10:30 ರಾಹು ಕಾಲವಾಗಿದೆ. ಇನ್ನು ಯಮಗಂಡ ಕಾಲ ಮಧ್ಯಾಹ್ನ 1:30 ಮಧ್ಯಾಹ್ನ 3 ಗಂಟೆವರೆಗೂ ಯಮಗಂಡ ಕಾಲ ಆಗಿದೆ. ಇನ್ನು ಗುಳಿಕ ಕಾಲ ಬೆಳಗ್ಗೆ 6 ಗಂಟೆಯಿಂದ ಬೆಳಗ್ಗೆ 7:30 ಒಂದು ಗುಳಿಕ ಕಾಲವಾಗಿದೆ. ಇವತ್ತಿನ ತಿಥಿ ಪಾಡ್ಯ, ನಕ್ಷತ್ರ ಹಸ್ತ ನಕ್ಷತ್ರ. ಸರಿ ವೀಕ್ಷಕರೇ, ಈಗ 12 ರಾಶಿಯವರ ದಿನ ಭವಿಷ್ಯ ಹೇಗಿದೆ ಎಂಬುದನ್ನು ನೋಡೋಣ ಅಂತೆ. ಮೊದಲನೇದಾಗಿ ಮೇಷರಾಶಿ. ವೀಕ್ಷಕರೇ, ಮೇಷರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಎಂಬುದನ್ನು ನೋಡಿದ್ರೆ, ಈ ದಿನ ನಿಮ್ಮ ಒಳಗಿರುವಂತಹ ಶಕ್ತಿ ಎಂಬುದು ಹೆಚ್ಚಾಗುವಂತಹ ಒಂದು ದಿನವಾಗಿದೆ. ಈ ದಿನ ನಿಮ್ಮ ಆಂತರಿಕ ಶಕ್ತಿಯು ಹೆಚ್ಚಾಗುತ್ತೆ. ಮತ್ತು ವೀಕ್ಷಕರೇ, ಈ ದಿನ ನಿಮಗೆ ಹೊಸದಾದಂಥ ಏನಾದರೂ ಯೋಜನೆಗಳನ್ನ ಆರಂಭ ಮಾಡಬೇಕು, ಹೊಸದಾದಂಥ ಏನಾದೊಂದು ಪ್ರಯತ್ನ ಎಂಬುದನ್ನ ಮಾಡಬೇಕು ಅಂತಹ ನಿಮ್ಮ ತಲೆಯಲ್ಲಿ ಇತ್ತು ಅಂತಂದ್ರೆ, ಈ ದಿನ ಅದರ ಬಗ್ಗೆ ನೀವು ಯೋಚನೆ ಎಂಬುದನ್ನ ಮಾಡಲಿಕ್ಕೆ ಒಂದು ತುಂಬಾನೇ ಒಂದು ಉತ್ತಮವಾದಂಥ ಒಂದು ದಿನವಾಗಿದೆ. ಮತ್ತು ವೀಕ್ಷಕರೇ, ಈ ದಿನ ನೀವು ಕಷ್ಟಪಟ್ಟು ದುಡಿದಿರಲ್ವಾ, ಆ ಕಷ್ಟಪಟ್ಟು ದುಡಿದಿದ್ದಕ್ಕೆ ಇವತ್ತು ನಿಮಗೆ ಅದರ ಪ್ರತಿಫಲ ಎಂಬುದು ಸಿಗುವಂತ ಒಂದು ದಿನವಾಗಿದೆ. ಇಷ್ಟು ವರ್ಷ ನೀವೇನು ಕಷ್ಟ ಪಡ್ತಾ ಇದ್ರಲ್ವಾ, ಆ ಕಷ್ಟಪಟ್ಟಿದ್ದಕ್ಕೆ ನಿಮಗೆ ಇವತ್ತು ಪ್ರತಿಫಲವಾಗಿ ನಿಮಗೆ ಫಲ ಎಂಬುವಂತ ಒಂದು ಸಿಗುವಂತ ಒಂದು ದಿನವಾಗಿದೆ. ಇನ್ನು ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ವೀಕ್ಷಕರೇ, ಈ ದಿನ ನಿಮ್ಮ ಹಣಕಾಸಿನಲ್ಲಿ ಸ್ವಲ್ಪ ತುಂಬಾನೇ ಒಂದು ಒಳ್ಳೆಯ ಒಂದು ದಿನವಾಗಿದೆ. ಈ ದಿನ ನಿಮಗೆ ತುಂಬಾನೇ ಒಂದು ಲಾಭದಾಯಕವಾದಂತ ಒಂದು ದಿನವಾಗಿದೆ. ಮತ್ತು ಅತಿಯಾದ ಖರ್ಚುಗಳನ್ನ ಮಾಡೋದನ್ನ ಸ್ವಲ್ಪ ತಪ್ಪಿಸಿ. ಹಣ ಬರುತ್ತೆ ಅಂತ ಖರ್ಚು ಮಾಡಲಿಕ್ಕೆ ಜಾಸ್ತಿ ಹೋಗಬೇಡಿ. ಎಷ್ಟೇ ದುಡಿದ್ರೂ ಸಹ ಅದರಲ್ಲಿ ಸ್ವಲ್ಪ ಉಳಿಸ್ಲಿಕ್ಕೆ ಪ್ರಯತ್ನ ಎಂಬುದನ್ನ ಮಾಡಿ. ಮತ್ತು ವೀಕ್ಷಕರೇ, ಈ ದಿನ ನಿಮ್ಮ ಕೆಲಸದಲ್ಲಿ ನಿಮಗೆ ಸಾಕಷ್ಟು ಒಂದು ಪ್ರೋತ್ಸಾಹ ಮತ್ತು ಹೆಚ್ಚಿನ ಉತ್ಸಾಹ ಎಂಬುದು ಸಿಗುವಂತ ಒಂದು ದಿನವಾಗಿದೆ. ಈ ದಿನ ನೀವು ಕೆಲಸ ಮಾಡ್ತಾ ಇರುವಂತಹ ವ್ಯಕ್ತಿಗೆ ತುಂಬಾನೇ ಪ್ರೋತ್ಸಾಹ ಸಿಗುವಂತ ಒಂದು ದಿನವಾಗಿದೆ. ನಿಮ್ಮ ಸಹೋದ್ಯೋಗಿಗಳು ಮತ್ತು ನಿಮ್ಮ ಮೇಲಾಧಿಕಾರಿಗಳಿಂದ ನಿಮಗೆ ಈ ದಿನ ನಿಮಗೆ ಸ್ವಲ್ಪ ತುಂಬಾನೇ ಸಪೋರ್ಟ್ ಎಂಬುದು ಸಿಗುವಂತ ಒಂದು ದಿನವಾಗಿದೆ. ಇನ್ನು ನಿಮ್ಮ ಆರೋಗ್ಯದ ಬಗ್ಗೆ ನೋಡಿದರೆ ವೀಕ್ಷಕರೇ, ಈ ದಿನ ನಿಮಗೆ ಸ್ವಲ್ಪ ತಲೆನೋವು ಎಂಬುದು ಕಂಡು ಬರುತ್ತೆ. ಮತ್ತು ಇದರ ಜೊತೆಯಲ್ಲಿನೇ ನೀವು ಊಟ ಮಾಡಿರುವಂತಹ ಊಟ ಎಂಬುದು ಕರಗೋದಿಲ್ಲ, ಅಜೀರ್ಣಕ್ರಿಯೆ ಸಮಸ್ಯೆ ಎಂಬುದು ಸಹ ಈ ದಿನ ನಿಮ್ಮ ಆರೋಗ್ಯದಲ್ಲಿ ಸಮಸ್ಯೆಗಳು ಬರುವಂತ ಒಂದು ಸಾಧ್ಯತೆಗಳು ಇದೆ. ಇನ್ನು ವೀಕ್ಷಕರೇ, ನಿಮ್ಮ ಸಂಬಂಧದ ಬಗ್ಗೆ ನೋಡಿದ್ರೆ, ಈ ದಿನ ಗಂಡ ಹೆಂಡತಿಯ ಮಧ್ಯೆ ಒಂದು ತುಂಬಾನೇ ಉತ್ತಮವಾದಂತ ಒಂದು ಪ್ರೇಮ ಸಂಬಂಧ ಎಂಬುದು ಇರುತ್ತೆ. ಈ ದಿನ ಗಂಡ ಹೆಂಡತಿ ಮಧ್ಯದಲ್ಲಿ ಒಂದು ತುಂಬಾನೇ ಒಂದು ಒಳ್ಳೆಯ ಸಮಯ ಎಂಬುದನ್ನು ನೀವಿಬ್ಬರು ಕಳಿತೀರ. ನಿಮ್ಮಿಬ್ಬರ ಮಧ್ಯದಲ್ಲಿ ಯಾವುದೇ ತರಹದ ಸಮಸ್ಯೆಗಳು ಎಂಬುದು ಇರಲ್ಲ. ಇನ್ನು ನಿಮ್ಮ ಸ್ನೇಹಿತರ ವಿಚಾರಕ್ಕೆ ಬಂತಂದ್ರೆ, ಈ ದಿನ ನಿಮ್ಮ ಸ್ನೇಹಿತರಿಂದ ನಿಮಗೆ ತುಂಬಾನೇ ಸಹಾಯ ಎಂಬುದನ್ನು ಸಿಗುತ್ತೆ. ನಿಮಗೆ ಬಂದಿರುವಂತಹ ಕಷ್ಟಗಳಿಗೆ ನಿಮ್ಮ ಸ್ನೇಹಿತರ ಸಹಾಯದಿಂದ ಆ ಕಷ್ಟಗಳನ್ನ ಪಾರು ಮಾಡ್ಕೊಳ್ಳಿಕ್ಕೆ ಇವತ್ತು ನಿಮ್ಮ ಸ್ನೇಹಿತರ ಸಹಾಯ ಎಂಬುದು ಸಿಗುವಂತ ಒಂದು ದಿನವಾಗಿದೆ. ಈ ದಿನ ನಿಮಗೆ ಯಾವುದೇ ತರಹದ ಒಂದು ಕಷ್ಟಗಳು ಎಂಬುದು ಬರಬಾರದು ಅಂತ ನೀವು ಅನ್ಕೊಂಡಿದ್ರೆ, ಈ ದಿನ ನೀವು ಹನುಮಾನ್ ಚಾಲಿಸ ಎಂಬುದನ್ನು ಸ್ಪಟಿಸಿ ಮತ್ತು ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಭೇಟಿ ಎಂಬುದನ್ನು ಮಾಡಿ. ಇನ್ನು ಇವತ್ತಿನ ನಿಮ್ಮ ಅದೃಷ್ಟದ ಸಂಖ್ಯೆ 9, ಅದೃಷ್ಟದ ಬಣ್ಣ ಕೆಂಪು. ದಿನದ ಶುಭ ಸಮಯ ಬೆಳಗ್ಗೆ 9 ಗಂಟೆಯಿಂದ ಬೆಳಗ್ಗೆ 11 ಗಂಟೆವರೆಗೂ ಒಂದು ಶುಭ ಸಮಯವಾಗಿದೆ. ಇನ್ನು ದಿನದ ಅಶುಭ ಸಮಯ ನೋಡಿದ್ರೆ, ಮಧ್ಯಾಹ್ನ 2 ಗಂಟೆಯಿಂದ ಮಧ್ಯಾಹ್ನ 3:30 ಒಂದು ಅಶುಭಕರವಾದಂತ ಒಂದು ಸಮಯವಾಗಿದೆ. ಇನ್ನು ಮುಂದಿನ ರಾಶಿ ವೃಷಭ ರಾಶಿ. ವೀಕ್ಷಕರೇ,
ವೃಷಭ ರಾಶಿಯವರು ನಾವು ಇವತ್ತಿನ ದಿನಭವಿಷ್ಯ ಎಂಬುದನ್ನು ನೋಡಿದ್ರೆ, ಈ ದಿನ ನಿಮ್ಮ ಕಷ್ಟಪಟ್ಟಿರೋದಕ್ಕೆ ಇಷ್ಟು ವರ್ಷ ನೀವು ಏನು ಕಷ್ಟ ಪಡ್ಕೊಂಡು ಬಂದಿದ್ರಲ್ವಾ, ಈ ಕಷ್ಟಪಟ್ಟಿದ್ದಕ್ಕೆ ನಿಮ್ಗೆ ಇವತ್ತು ಪ್ರತಿಫಲವಾಗಿ ಫಲ ಎಂಬುದು ಸಿಗುವಂತ ಒಂದು ದಿನ. ಇಷ್ಟು ವರ್ಷ ನೀವೇನು ಕಷ್ಟಪಟ್ಟಿದ್ರಲ್ವಾ, ಅದಕ್ಕೆ ಒಂದು ಸೂಕ್ತವಾದಂತಹ ಫಲ ಎಂಬುದು ಸಿಗುವಂತ ಒಂದು ಇವತ್ತಿನ ಒಂದು ದಿನವಾಗಿದೆ. ಇನ್ನು ನಿಮ್ಮ ಕುಟುಂಬದಲ್ಲಿ ಸ್ವಲ್ಪ ತಾಳ್ಮೆ ಎಂಬುದು ಇರೋದನ್ನ ಇಟ್ಕೊಳ್ಳಿ, ಆಯ್ತಾ. ಯಾವುದೇ ತರದ ಕುಟುಂಬದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು, ಏನೋ ಸಮಸ್ಯೆಗಳು ಬರಬಹುದು, ಬಂದರೂ ಸಹ ನೀವು ತಾಳ್ಮೆಯಿಂದ ಇರಿ. ಯಾವುದೇ ತರದ ಸಿಟ್ಟ ಎಂಬುದನ್ನ ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ, ಕೂಗಾಡ್ಲಿಕ್ಕೆ ಹೋಗ್ಬೇಡಿ. ಅವರ ಜೊತೆಯಲ್ಲಿ ತಾಳ್ಮೆಯಿಂದ ಖುಷಿಯಿಂದ ಇದ್ರೆ ತುಂಬಾನೇ ಒಳ್ಳೆಯದು. ಇನ್ನು ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂತಂದ್ರೆ, ಈ ದಿನ ನೀವು ನಿಮ್ಮ ಖರ್ಚಿನ ಬಗ್ಗೆ ತುಂಬಾನೇ ಒಂದು ಗಮನ ಎಂಬುದನ್ನ ನೀಡಬೇಕು. ಅತಿಯಾದ ಖರ್ಚು, ಯಾಕಂತಂದ್ರೆ ವೃಷಭ ರಾಶಿಯವರು ಕೆಲವೊಂದಿಷ್ಟು ಜನಗಳು ಅತಿಯಾದ ಖರ್ಚು ನೀವು ಮಾಡ್ತೀರಾ, ಗೊತ್ತು, ಕಷ್ಟಪಟ್ಟು ದುಡಿಯೋದೇ ಖರ್ಚು ಮಾಡ್ಲಿಕ್ಕೆ ಅಂತಾನೆ. ಆದ್ರೆ ಅತಿಯಾದ ಖರ್ಚುಗಳನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ. ನಿಮ್ಮ ಮುಂದಿನ ಜೀವನಕ್ಕೋಸ್ಕರ ನೀವು ಹಣಕಾಸನ್ನ ಹೂಡಿಕೆ ಎಂಬುದು, ಇನ್ವೆಸ್ಟ್ಮೆಂಟ್ ಮಾಡೋದು ಮತ್ತು ಸೇವಿಂಗ್ಸ್ ಮಾಡೋದು ತುಂಬಾನೇ ಮುಖ್ಯಕರವಾದಂತ ಒಂದು ವಿಷಯವಾಗಿದೆ. ಇನ್ನು ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ವೀಕ್ಷಕರೇ, ಈ ದಿನ ನಿಮ್ಮ ಕೆಲಸದಲ್ಲಿ ನಿಮಗೆ ಒಂದು ಹೊಸ ಅವಕಾಶಗಳು ಸಿಗುವಂತ ಒಂದು ದಿನವಾಗಿದೆ. ಇವತ್ತು ನಿಮ್ಮ ಕೆಲಸದಲ್ಲಿ ನಿಮಗೆ ಸಾಕಷ್ಟು ರೂಪದ ಹೊಸ ಅವಕಾಶಗಳನ್ನ ಒಂದು ಸಿಗುವಂತ ಒಂದು ದಿನ ಸಹ ಇವತ್ತಿನ ದಿನವಾಗಿದೆ. ಇನ್ನು ನಿಮ್ಮ ಆರೋಗ್ಯದ ಬಗ್ಗೆ ನೋಡಿದರೆ ವೀಕ್ಷಕರೇ, ಈ ದಿನ ನಿಮಗೆ ಸ್ವಲ್ಪ ಅಜೀರ್ಣಕ್ರಿಯೆ ಮತ್ತು ಹೊಟ್ಟೆ ನೋವು ಬರುವಂತ ಒಂದು ಸಾಧ್ಯತೆಗಳು ತುಂಬಾನೇ ಇದೆ. ಏನೇ ಒಂದು ಆರೋಗ್ಯದಲ್ಲಿ ಸಮಸ್ಯೆ ಬಂದರೂ ಸಹ ಅದನ್ನ ಅನಕ್ಷಲತ್ತಿನ ಮಾಡಲಿಕ್ಕೆ ಹೋಗಬೇಡಿ. ಆರೋಗ್ಯದ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನ ಎಂಬುದನ್ನ ನೀಡಿ. ಮತ್ತು ವೀಕ್ಷಕರೇ, ಇನ್ನೊಂದು ಬಾರಿ ನಾನು ಹೇಳ್ತಾ ಇದ್ದೀನಿ, ಕುಟುಂಬದ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರಲಿ. ಕುಟುಂಬದಲ್ಲಿ ಇವತ್ತೊಂದು ಸ್ವಲ್ಪ ಸಣ್ಣ ಪುಟ್ಟ ವಾದ ವಿವಾದಗಳು ಬರುತ್ತೆ. ಆ ಕಾರಣದಿಂದ ತಾಳ್ಮೆ ಎಂಬುದನ್ನ ಇವತ್ತು ನೀವು ಕಳ್ಕೊಳ್ಳಿಕ್ಕೆ ಹೋಗಬೇಡಿ. ಇವತ್ತು ನೀವು ವಿಷ್ಣು ಸಹಸ್ರನಾಮ ಪಠನೆ ಎಂಬುದನ್ನು ಮಾಡಿ. ವಿಷ್ಣು ಸಹಸ್ರನಾಮ ಪಠನೆ ಮಾಡುವುದರಿಂದ ನೀವು ವಿಷ್ಣುವಿಗೆ ನೀವು ಅತಿ ಪ್ರಿಯರಾಗ್ತೀರ. ವಿಷ್ಣುವಿನ ಆಶೀರ್ವಾದ ಎಂಬುದು ಸದಾಕಾಲ ನಿಮ್ಮ ಮೇಲೆ ಮತ್ತು ನಿಮ್ಮ ಕುಟುಂಬದ ಮೇಲೆ ಇರಲಿಕ್ಕೆ ತುಂಬಾನೇ ಒಂದು ಅನುಕೂಲಕರವಾದಂಥ ಒಂದು ವಿಷಯವಾಗಿದೆ. ಇನ್ನು ಇವತ್ತಿನ ನಿಮ್ಮ ಅದೃಷ್ಟದ ಸಂಖ್ಯೆ 6, ಅದೃಷ್ಟದ ಬಣ್ಣ ಬಿಳಿ. ದಿನದ ಶುಭ ಸಮಯ ನೋಡಿದರೆ ಮಧ್ಯಾಹ್ನ 12:30 ಮಧ್ಯಾಹ್ನ 2 ಗಂಟೆವರೆಗೂ ಒಂದು ಶುಭ ಸಮಯವಾಗಿದೆ. ಇನ್ನು ದಿನದ ಅಶುಭ ಸಮಯ ನೋಡಿದರೆ ಸಂಜೆ 4 ಗಂಟೆಯಿಂದ ಸಂಜೆ 5:30 ಒಂದು ಅಶುಭಕರವಾದಂಥ ಒಂದು ಸಮಯವಾಗಿದೆ. ಇನ್ನು ಮುಂದಿನ ರಾಶಿ ಮಿಥುನ ರಾಶಿ. ವೀಕ್ಷಕರೇ, ಮಿಥುನ ರಾಶಿಯವರ ನಾವು ಇವತ್ತಿನ ದಿನಭವಿಷ್ಯ ಎಂಬುದನ್ನು ನೋಡಿದರೆ, ಈ ದಿನ ನೀವು ತಾಳ್ಮೆ ಎಂಬುದನ್ನು ಕಳ್ಕೊಳ್ಳಿಕ್ಕೆ ಹೋಗ್ಬಿಡಿ. ಎಷ್ಟೇ ಕಷ್ಟ ಬಂದರೂ ಸಹ ಇವತ್ತು ನಿಮ್ಮ ತಾಳ್ಮೆ ಎಂಬುದನ್ನು ಕಾಪಾಡಿಕೊಳ್ಳಿ. ಮತ್ತು ಅದರ ಜೊತೆಯಲ್ಲಿ ನಿಮ್ಮ ಕೌಶಲ್ಯ, ನಿಮ್ಮ ಟ್ಯಾಲೆಂಟ್ ಅನ್ನ ಅದು ಸಹ ಒಂದು ಕಾಪಾಡಿಕೊಳ್ಳಿ. ಈ ದಿನ ನಿಮ್ಮ ತಾಳ್ಮೆ ಮತ್ತು ನಿಮ್ಮ ಕೌಶಲ್ಯದಿಂದ ಯಾವುದೇ ಒಂದು ಸಮಸ್ಯೆಗಳು ಬರಲಿ, ಯಾವುದೇ ಒಂದು ಅವಕಾಶಗಳು ಸಿಕ್ಕರೂ ಸಹ ಅದರಲ್ಲಿ ನೀವು ಯಶಸ್ಸು ಆಗಲಿಕ್ಕೆ ಈ 2 ಅಂಶಗಳು ತುಂಬಾನೇ ಮುಖ್ಯಕರವಾದಂಥ ಒಂದು ದಿನವಾಗಿದೆ ನಿಮಗೆ. ಇನ್ನು ವೀಕ್ಷಕರೇ, ಈ ದಿನ ಏನಾದರೂ ಕಾಂಟ್ರಾಕ್ಟರ್ ಯಾರಾದರೂ ಇತ್ತು ಅಂತಂದ್ರೆ, ಈ ದಿನ ನಿಮಗೆ ಹೊಸ ಪ್ರಾಜೆಕ್ಟ್ಗಳು ಸಿಗುವಂತ ಒಂದು ದಿನವಾಗಿದೆ. ಈ ದಿನ ಒಂದು ಹೊಸ ಪ್ರಾಜೆಕ್ಟ್ಗಳು ಸಿಕ್ಕಿ ನಿಮ್ಮ ಜೀವನದಲ್ಲಿ ಸಾಕಷ್ಟು ರೂಪದ ಆರ್ಥಿಕವಾಗಿ ಬದಲಾವಣೆ ಮಾಡ್ಕೊಳ್ಳಿಕ್ಕೆ ಹೊಸ ಪ್ರಾಜೆಕ್ಟ್ಗಳು ನಿಮಗೆ ತುಂಬಾನೇ ಒಂದು ಸಹಾಯಕರವಾದಂತ ಒಂದು ದಿನವಾಗಿದೆ. ಇನ್ನು ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ವೀಕ್ಷಕರೇ, ಈ ದಿನ ನಿಮ್ಮ ಹಳೆಯ ಸಾಲಗಳು, ಆಯ್ತಾ, ಹಳೆಯ ಸಾಲ ಆಗಲಿ ಬಾಕಿ ಆಗಲಿ ಏನಾದರೂ ನೀವು ಕೊಟ್ಟಿದ್ರೆ, ಈ ದಿನ ಆ ಹಳೆಯ ಸಾಲಗಳು ಮತ್ತು ಬಾಕಿಗಳು ಇವತ್ತು ನಿಮಗೆ ಅವರು ರಿಟರ್ನ್ ಆಗಿ ಕೊಡುವಂತ ಒಂದು ದಿನವಿದೆ. ಆ ಕಾರಣದಿಂದ ಆ ಬಂದಿರುವಂತಹ ಬಾಕಿ ಹಣಗಳನ್ನ ನೀವು ಒಂದು ಉತ್ತಮವಾಗಿ ಹೂಡಿಕೆ ಎಂಬುದನ್ನ ಮಾಡಿಕೊಂಡ್ರೆ, ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ತುಂಬಾನೇ ಒಂದು ಅನುಕೂಲಕರವಾದಂತ ಒಂದು ದಿನ ಸಹ ಇವತ್ತಿನ ಒಂದು ದಿನವಾಗುತ್ತೆ. ಇನ್ನು ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ವೀಕ್ಷಕರೇ, ಈ ದಿನ ನಿಮ್ಮ ಕೆಲಸದಲ್ಲಿ ಸ್ವಲ್ಪ ನಿಮ್ಮ ಮೇಲೆ ಪ್ರೆಷರ್ ಎಂಬುದನ್ನ ಬರಬಹುದು, ಆಯ್ತಾ. ಈ ದಿನ ನೀವು ಸ್ವಲ್ಪ ಪ್ರೆಷರ್ ಎಂಬುದು ಬರ್ಬೋದು. ಯಾವುದೇ ತರಹದ ಸಮಸ್ಯೆಗಳು ನಿಮ್ಮ ಕೆಲಸದಲ್ಲಿ ಇಲ್ಲ. ಮತ್ತು ಈ ದಿನ ಯಾರಾದ್ರೂ ನಿರುದ್ಯೋಗಿಗಳಿಗೆ, ಆಯ್ತಾ, ಕೆಲಸ ಮಾಡ್ತಾ ಇರಲ್ಲ ಅಂತ ವ್ಯಕ್ತಿಗಳಿಗೆ ಇವತ್ತು ಕೆಲಸ ಸಿಗುವಂತ ಒಂದು ಅವಕಾಶಗಳು ಬರುತ್ತೆ. ಆ ಕೆಲಸ ಎಂಬುದನ್ನ ಸಿಕ್ಕರೆ ನೀವು ತುಂಬಾನೇ ಒಂದು ಧನ್ಯವಂತ ಆಗ್ತೀರಾ. ಅದರಿಂದ ನಿಮಗೆ ಮುಂದೆ ತುಂಬಾನೇ ಒಂದು ಅನುಕೂಲಕರವಾದಂತ ಒಂದು ವಿಷಯವಾಗುತ್ತೆ. ಇನ್ನು ನಿಮ್ಮ ಆರೋಗ್ಯದ ಬಗ್ಗೆ ನೋಡಿದ್ರೆ ವೀಕ್ಷಕರೇ,
ಈ ದಿನ ನಿಮ್ಮ ಆರೋಗ್ಯದ ಬಗ್ಗೆ ಯಾವುದೇ ತರಹದ ಸಮಸ್ಯೆಗಳು ಬರಲ್ಲ. ಆದ್ರೆ ಕೆಲವೊಂದಿಷ್ಟು ಅತಿಯಾಗಿ ದಪ್ಪಿದಿರಲ್ವಾ ಅಂತ ವ್ಯಕ್ತಿಗಳು ಸ್ವಲ್ಪ ನಿಮ್ಮ ತೂಕದ ಮೇಲೆ ಗಮನ ಎಂಬುದನ್ನ ನೋಡಿ. ಅತಿಯಾಗಿ ನೀವು ದಪ್ಪ ಇತ್ತು ಅಂತಂದ್ರೆ ಸ್ವಲ್ಪ ನಿಮ್ಮ ವೇಟ್ ಲಾಸ್ ಅನ್ನ ಮಾಡಿಕೊಂಡ್ರೆ ನಿಮ್ಗೆ ತುಂಬಾನೇ ಒಂದು ಮುಖ್ಯವಾಗುತ್ತೆ. ಯಾವುದೇ ತರಹದ ಆರೋಗ್ಯದಲ್ಲಿ ಮುಂದೆ ಸಮಸ್ಯೆಗಳು ಬರಲ್ಲ. ಇನ್ನು ಈ ದಿನ ನಿಮ್ಮ ಗಂಡ ಹೆಂಡತಿಯಲ್ಲಿ ಒಂದು ಸ್ವಲ್ಪ ಬಿಕ್ಕಟ್ಟು, ಸ್ವಲ್ಪ ಸಮಸ್ಯೆಗಳು ಬರಬಹುದು ಆಯ್ತಾ. ಮಿಥುನ ರಾಶಿಯವರಿಗೆ ಇವತ್ತು ನಿಮ್ಮ ಗಂಡ ಹೆಂಡತಿ ಮಧ್ಯದಲ್ಲಿ ಸ್ವಲ್ಪ ಸಮಸ್ಯೆಗಳು ಬರುತ್ತೆ. ಆ ಕಾರಣದಿಂದ ತಾಳ್ಮೆ ಎಂಬುದನ್ನು ಕಾಪಾಡಿ ಮತ್ತೆ ಯಾವುದೇ ತರಹದ ಅತಿಯಾದ ಗಲಾಟೆಗಳನ್ನ ಮಾಡುವುದನ್ನು ತಪ್ಪಿಸಿ ಆಯ್ತಾ. ಇವತ್ತು ನಿಮಗೆ ಯಾವುದೇ ತರಹದ ಸಮಸ್ಯೆಗಳು ಬರಬಾರದು ಅಂತಂದ್ರೆ ಇವತ್ತು ನೀವು ಹಸಿರು ಬಟ್ಟೆಗಳನ್ನ ಅಥವಾ ಹಸಿರು ಹಣ್ಣುಗಳನ್ನ ಬಡವರಿಗೆ ದಾನ ಎಂಬುದನ್ನ ಮಾಡಿ. ಹೀಗೆ ಮಾಡುವುದರಿಂದ ನಿಮಗೆ ಇವತ್ತು ಯಾವುದೇ ತರಹದ ಕಷ್ಟಗಳಾಗಲಿ ಸಮಸ್ಯೆಗಳು ಎಂಬುದು ಬರುವುದಿಲ್ಲ. ಇವತ್ತಿನ ನಿಮ್ಮ ಅದೃಷ್ಟದ ಸಂಖ್ಯೆ 5, ಅದೃಷ್ಟದ ಬಣ್ಣ ಹಸಿರು. ದಿನದ ಶುಭ ಸಮಯ ನೋಡಿದ್ರೆ ಬೆಳಗ್ಗೆ 8 ಗಂಟೆಯಿಂದ ಬೆಳಗ್ಗೆ 9:30 ಒಂದು ಶುಭ ಸಮಯವಾಗಿದೆ. ಇನ್ನು ದಿನದ ಅಶುಭ ಸಮಯ ಮಧ್ಯಾಹ್ನ 1:30 ಮಧ್ಯಾಹ್ನ 3 ಗಂಟೆವರೆಗೂ ಒಂದು ಅಶುಭಕರವಾದಂತ ಒಂದು ಸಮಯವಾಗಿದೆ. ಇನ್ನು ಮುಂದಿನ ರಾಶಿ ಕಟಕ ರಾಶಿ. ವೀಕ್ಷಕರೇ, ಕಟಕ ರಾಶಿಯವರು ನಾವು ಇವತ್ತಿನ ದಿನ ಭವಿಷ್ಯ ಎಂಬುದನ್ನು ನೋಡಿದ್ರೆ ಈ ದಿನ ನೀವು ಎಮೋಷನ್ ಆಗಿ ಯಾವುದೇ ರೀತಿಯಾದಂತ ಒಂದು ಡಿಸಿಷನ್ ತಗೊಳ್ಳಿಕ್ಕೆ ಹೋಗ್ಬೇಡಿ. ನೀವು ಎಮೋಷನ್ ಆಗ್ಬಿಟ್ಟು ಏನೇ ಒಂದು ನಿರ್ಧಾರನ ಇವತ್ತು ನೀವು ತಗೊಂಡ್ರೆ ಅದರಿಂದ ನಿಮಗೆ ಮುಂದೆ ಸಾಕಷ್ಟು ಪ್ರಮಾಣದ ಒಂದು ಸಮಸ್ಯೆಗಳು ಬರ್ಬೋದು. ಆ ಕಾರಣದಿಂದ ಇವತ್ತು ನಿಮ್ಮ ಫೀಲಿಂಗ್ಸ್ ಮೇಲೆ, ನಿಮ್ಮ ಭಾವನೆ ಮೇಲೆ ಸ್ವಲ್ಪ ನೀವು ಕಂಟ್ರೋಲ್ ಇಟ್ಕೊಳ್ಳಿ. ಯಾವುದೇ ತರಹದ ಡಿಸಿಷನ್ ಆಗಲಿ, ಏನೇ ಒಂದು ನಿರ್ಧಾರ ತಗೊಳ್ಳಿಕ್ಕೆ ಹೋದ್ರು ಸಹ ಯೋಚನೆ ಮುಖಾಂತರವಾಗಿ ತಗೊಂಡ್ರೆ ಅತಿ ಮುಖ್ಯಕರವಾದಂತ ಒಂದು ವಿಷಯವಾಗಿದೆ. ಇನ್ನು ವೀಕ್ಷಕರೇ, ಇವತ್ತೇ ನಿಮ್ಮ ಹಣಕಾಸಿನ ಸ್ಥಿತಿ ಎಂಬುದನ್ನ ನೋಡಿದ್ರೆ ಈ ದಿನ ನೀವು ಹಣಕಾಸಿನಲ್ಲಿ ಸ್ವಲ್ಪ ಜಾಗೃತಿಯಿಂದ ಇರೋದು ತುಂಬಾನೇ ಮುಖ್ಯ. ಯಾವುದೇ ತರಹದ ಹಣಕಾಸಿನ ವ್ಯವಹಾರ ಎಂಬುದು ಇವತ್ತು ನಿಮ್ಮ ಇತ್ತು ಅಂತಂದ್ರೆ ಈ ದಿನ ನಿಮ್ಮ ಹಣಕಾಸಿನಲ್ಲಿ ಸ್ವಲ್ಪ ನೀವು ಎಚ್ಚರಿಕೆಯಿಂದ ಇರೋದು ಅತಿ ಮುಖ್ಯಕರವಾದಂತ ಒಂದು ವಿಷಯವಾಗಿದೆ. ಇನ್ನು ಕೆಲಸ ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ ಆಯ್ತಾ, ಕೆಲಸ ಮಾಡ್ತಾ ಇರುವಂತ ವ್ಯಕ್ತಿಗಳಿಗೆ ಮತ್ತು ಇವತ್ತು ವ್ಯಾಪಾರ ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ ಇವತ್ತು ನಿಮಗೆ ಹೊಸ ಒಪ್ಪಂದಗಳು ಸಿಗುವಂತ ಒಂದು ಅವಕಾಶಗಳು ತುಂಬಾನೇ ಇದೆ. ಇವತ್ತು ಹೊಸದಾದಂತ ಒಪ್ಪಂದಗಳು ಸಿಕ್ಕಿ ಅದಕ್ಕೆ ನೀವು ಸಹಿ ಮಾಡಲಿಕ್ಕೆ ಒಂದು ಉತ್ತಮವಾದಂತ ಒಂದು ಸಮಯ ಸಹ ಇವತ್ತಿನ ಒಂದು ದಿನವಾಗಿದೆ. ಇನ್ನು ನಿಮ್ಮ ಆರೋಗ್ಯದ ಬಗ್ಗೆ ನೋಡಿದರೆ ವೀಕ್ಷಕರೇ, ಈ ದಿನ BP ಸಮಸ್ಯೆ ಇರುವಂತಹ ವ್ಯಕ್ತಿಗಳಿಗೆ ಸ್ವಲ್ಪ ನಿಮ್ಮ BP ಎಂಬುದು ಇವತ್ತು ಹೆಚ್ಚಾಗುವಂತ ಒಂದು ಸಾಧ್ಯತೆಗಳು ತುಂಬಾನೇ ಇದೆ. ಆ ಕಾರಣದಿಂದ BP ಸಮಸ್ಯೆ ಇರುವಂತಹ ವ್ಯಕ್ತಿಗಳು ಸ್ವಲ್ಪ ನಿಮ್ಮ ಆರೋಗ್ಯದ ಬಗ್ಗೆ ಅತಿಯಾದಂತ ಗಮನ ಎಂಬುದನ್ನು ನೀಡಿ ಯಾವುದೇ ತರಹದ ಆರೋಗ್ಯದ ಬಗ್ಗೆ ನೆಗ್ಲೆಕ್ಟ್ ಎಂಬುದನ್ನು ಮಾಡಲಿಕ್ಕೆ ಹೋಗಬೇಡಿ. ಇನ್ನು ವೀಕ್ಷಕರೇ, ಈ ದಿನ ನಿಮಗೆ ಹೊಸ ಸ್ನೇಹಿತರು ಸಿಗುವಂತ ಒಂದು ಅವಕಾಶ ಎಂಬುದಿದೆ. ಈ ದಿನ ಹೊಸ ಸ್ನೇಹಿತರು ಆಗ್ಬಿಟ್ಟು ಅವರು ನಿಮಗೆ ತುಂಬಾನೇ ಮುಂದೆ ಸಹಾಯ ಮಾಡ್ತಾರೆ. ಆ ಕಾರಣದಿಂದ ಹೊಸದಾದಂತಹ ಸ್ನೇಹ ಎಂಬುದನ್ನು ಇವತ್ತು ನೀವು ಬೆಳೆಸ್ಕೊಳ್ಳಿ. ಅವರಿಂದ ನಿಮಗೆ ಮುಂದೆ ತುಂಬಾನೇ ಒಂದು ಅದೃಷ್ಟ ಮತ್ತು ಒಂದು ತುಂಬಾನೇ ಕಷ್ಟಕರದ ಸಮಯದಲ್ಲಿ ಸಹಾಯ ಮಾಡುವಂತ ವ್ಯಕ್ತಿಗಳು ಸಹ ಆ ವ್ಯಕ್ತಿಗಳು ಆಗ್ತಾರೆ. ಇನ್ನು ವೀಕ್ಷಕರೇ, ಈ ದಿನ ನೀವು ಚಂದ್ರನಿಗೆ ಪೂಜೆ ಎಂಬುದನ್ನ ಮಾಡಿ ಮತ್ತು ಚಂದ್ರನಿಗೆ ಸಂಬಂಧಿಸಿದ ಮಂತ್ರಗಳನ್ನ ಜಪನೆ ಎಂಬುದನ್ನ ಮಾಡಿ. ಹೀಗೆ ಮಾಡುವುದರಿಂದ ಚಂದ್ರನ ಆಶೀರ್ವಾದ ಮತ್ತು ಚಂದ್ರನ ಒಂದು ಅನುಗ್ರಹ ಎಂಬುದು ನಿಮ್ಮ ಮೇಲೆ ಸದಾಕಾಲ ಇರುತ್ತೆ. ಯಾವುದೇ ತರಹದ ಸಮಸ್ಯೆಗಳಿಂದ ಬಂದರೂ ಸಹ ಆ ಚಂದ್ರ ಎಂಬುದು ನಿಮಗೆ ಕಾಪಾಡ್ತಾನೆ. ಇವತ್ತಿನ ನಿಮ್ಮ ಅದೃಷ್ಟದ ಸಂಖ್ಯೆ 2, ಅದೃಷ್ಟದ ಬಣ್ಣ ನೀಲಿ. ದಿನದ ಶುಭ ಸಮಯ ನೋಡಿದ್ರೆ ಮಧ್ಯಾಹ್ನ 1 ಗಂಟೆಯಿಂದ ಮಧ್ಯಾಹ್ನ 2:30 ಒಂದು ಶುಭ ಸಮಯವಾಗಿದೆ. ಇನ್ನು ದಿನದ ಅಶುಭ ಸಮಯ ನೋಡಿದ್ರೆ ಸಂಜೆ 5 ಗಂಟೆಯಿಂದ ಸಂಜೆ 6:30 ಒಂದು ಅಶುಭಕರವಾದಂತ ಒಂದು ಸಮಯವಾಗಿದೆ. ಇನ್ನು ಮುಂದಿನ ರಾಶಿ ಸಿಂಹರಾಶಿ. ವೀಕ್ಷಕರೇ, ಸಿಂಹರಾಶಿಯವರು ನಾವು ಇವತ್ತಿನ ದಿನ ಭವಿಷ್ಯ ಎಂಬುದನ್ನು ನೋಡಿದ್ರೆ ಈ ದಿನ ನೀವು ಯಾವುದೇ ಒಂದು ನಿರ್ಧಾರಗಳನ್ನ ತಗೋಬೇಕು ಅಂತ ಇತ್ತಂದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಒಂದು ನಿರ್ಧಾರಗಳನ್ನ ತಗೊಳ್ಳಿ. ಯಾವುದೇ ತರಹದ ಆತುರತೆ ಆಗ್ಲಿ ಏನೂ ಸಹ ಮಾಡ್ಲಿಕ್ಕೆ ಹೋಗ್ಬೇಡಿ. ಈ ದಿನ ನೀವು ತಗೊಳ್ಳುವಂತಹ ಒಂದು ನಿರ್ಧಾರ ಮುಂದೆ ಯಾವುದೇ ತರಹದ ಸಮಸ್ಯೆಗಳು ಬರಬಾರದು. ಆ ರೀತಿಯಿಂದ ಯೋಚನೆ ಮುಖಾಂತರವಾಗಿ, ಎಚ್ಚರಿಕೆ ಮುಖಾಂತರವಾಗಿ ನೀವು ನಿರ್ಧಾರಗಳನ್ನ ಈ ದಿನ ತಗೊಳ್ಳಿ. ಇನ್ನು ವೀಕ್ಷಕರೇ, ಈ ದಿನ ನಿಮಗೆ ಒಂದು ಸ್ವಲ್ಪ ಪ್ರಯಾಣದ ಸಾಧ್ಯತೆಗಳು ತುಂಬಾನೇ ಇದೆ. ಏನಕ್ಕಂತಂದ್ರೆ ಒಂದು ಹಣಕಾಸಿನ ಆಗ್ಲಿ ಒಂದು ವ್ಯವಹಾರ ಕಾರಣಕ್ಕಾದ್ರೂ ಆಗ್ಲಿ ಈ ದಿನ
ನೀವು ಪ್ರಯಾಣ ಎಂಬುದನ್ನ ಮಾಡುವಂತ ಒಂದು ಸಾಧ್ಯತೆಗಳು ತುಂಬಾನೇ ಇದೆ. ಆ ಒಂದು ಕಾರಣದಿಂದ ಒಂದು ಪ್ರಯಾಣದ ಸಾಧ್ಯತೆಗಳು ತುಂಬಾನೇ ಇದೆ. ಪ್ರಯಾಣ ಮಾಡುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಪ್ರಯಾಣ ಎಂಬುದನ್ನ ಮಾಡಿ. ಇನ್ನು ವೀಕ್ಷಕರೇ, ಈ ದಿನದ ನಿಮ್ಮ ಹಣಕಾಸಿನ ವಿಚಾರದ ಬಗ್ಗೆ ನಾವು ನೋಡಿದ್ರೆ, ಈ ದಿನ ನೀವು ಅತಿಯಾದಂತ ಖರ್ಚುಗಳನ್ನ ಮಾಡೋದನ್ನ ಸ್ವಲ್ಪ ತಪ್ಪಿಸಿ, ಆಯ್ತಾ. ಯಾವುದೇ ತರಹದ ಖರ್ಚಿನ ಮೇಲೆ ಸ್ವಲ್ಪ ಮಿತಿ ಇರಲಿ. ಮತ್ತು ಏನೇ ಒಂದು ವಸ್ತುಗಳು ತಗೊಂಡ್ರು ಸಹ ಅದರಿಂದ ನಿಮಗೆ ಲಾಭ ಆಗಿರುವಂತಹ ವಸ್ತುಗಳನ್ನ ಮಾತ್ರವೇ ಖರೀದಿ ಮಾಡಿ, ಅನಗತ್ಯವಾಗಿರುವಂತಹ ವಸ್ತುಗಳನ್ನ ಖರೀದಿ ಮಾಡಲಿಕ್ಕೆ ಹೋಗ್ಬೇಡಿ. ಆ ಕಾರಣದಿಂದ ಸ್ವಲ್ಪ ಹಣಕಾಸಿನ ಮೇಲೆ ಎಚ್ಚರಿಕೆ ಎಂಬುದನ್ನ ಕಾಪಾಡಿಕೊಂಡ್ರೆ ಮುಖ್ಯವಾಗುತ್ತೆ. ಇನ್ನು ವೀಕ್ಷಕರೇ, ನಿಮ್ಮ ಉದ್ಯೋಗದ ಬಗ್ಗೆ ನೋಡಿದ್ರೆ, ನಿಮ್ಮ ಕೆಲಸದ ಬಗ್ಗೆ ನೋಡಿದ್ರೆ, ಈ ದಿನ ನಿಮ್ಮ ಕೆಲಸದಲ್ಲಿ ನೀವು ನಿಮ್ಮ ಬುದ್ಧಿವಂತಿಕೆಯಿಂದ ಬಂದಿರುವಂತಹ ಪ್ರತಿಯೊಂದು ಕೆಲಸಗಳನ್ನ ಇವತ್ತು ನೀವು ಯಶಸ್ವಿಯಾಗಿ ಮಾಡ್ತೀರಾ. ಯಾವುದೇ ತರಹದ ಸಮಸ್ಯೆಗಳು ನಿಮ್ಮ ಕೆಲಸದಲ್ಲಿ ಇವತ್ತು ನಿಮ್ಗೆ ಬರಲ್ಲ. ನಿಮ್ಮ ಬುದ್ಧಿವಂತಿಕೆ ಎಂಬುದನ್ನು ನೀವು ಇವತ್ತು ಬಳಸುವಂತ ಒಂದು ದಿನವಾಗಿದೆ. ಮತ್ತು ವೀಕ್ಷಕರೇ, ಈ ದಿನ ನಿಮ್ಮ ಆರೋಗ್ಯದ ಬಗ್ಗೆ ನೋಡಿದ್ರೆ, ಇವತ್ತು ನಿಮ್ಮ ಆರೋಗ್ಯದಲ್ಲಿ ಒಂದು ಸ್ವಲ್ಪ ಪ್ರೆಷರ್ ಎಂಬುದು ಜಾಸ್ತಿ ಬರುತ್ತೆ, ಆಯ್ತಾ. ಒತ್ತಡದ ಸಮಸ್ಯೆಗಳು ತುಂಬಾನೇ ಕಾಡುತ್ತೆ. ಈ ಕಾರಣದಿಂದ ನೀವು ಯಾವುದೇ ತರ ಕೆಲಸ ಮಾಡಲಿಕ್ಕೆ ಹೋದ್ರೂ ಸಹ ನಿಮ್ಮ ಮನಸ್ಸು ಎಂಬುದು ಬರಲ್ಲ ಮತ್ತು ನಿದ್ದೆ ಎಂಬುದು ಸಹ ಈ ದಿನ ಬರುವುದಿಲ್ಲ. ಆ ಒಂದು ಕಾರಣದಿಂದ ಒತ್ತಡ ಎಂಬುದನ್ನು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಯಾವುದೇ ಒಂದು ಸಮಸ್ಯೆ ಬಂದರೂ ಸಹ ಧೈರ್ಯದಿಂದ ಮುನ್ನುಗ್ಗಿ, ಎಲ್ಲಾ ರೀತಿಯಿಂದ ನಿಮ್ಗೊಂದು ಒಳ್ಳೆಯದೇ ಆಗುತ್ತೆ. ಇನ್ನು ವೀಕ್ಷಕರೇ, ನಿಮ್ಮ ಪ್ರೀತಿ ವಿಚಾರಕ್ಕೆ ಬಂತಂದ್ರೆ, ಈ ದಿನ ನಿಮ್ಮ ಇಬ್ಬರ ಮಧ್ಯದಲ್ಲಿ, ನಿಮ್ಮ ಸಂಗಾತಿ ಮಧ್ಯದಲ್ಲಿ ಮತ್ತು ನಿಮ್ಮ ಮಧ್ಯದಲ್ಲಿ ಇವತ್ತು ಪ್ರೀತಿ ಬಾಂಧವ್ಯ ಎಂಬುದು ಇನ್ನಷ್ಟು ಗಟ್ಟಿಯಾಗುವಂತ ಒಂದು ದಿನವಾಗಿದೆ. ನಿಮ್ಮ ಇಬ್ಬರ ಮಧ್ಯದಲ್ಲಿ ಇರುವಂತಹ ಸಮಸ್ಯೆಗಳು ಎಲ್ಲಾನು ದೂರ ಆಗಿ ನಿಮ್ಮಿಬ್ಬರ ಮಧ್ಯದಲ್ಲಿ ಪ್ರೀತಿ ಮತ್ತು ನಂಬಿಕೆ ಇನ್ನಷ್ಟು ಒಂದು ಬಲವಾಗುತ್ತೆ, ಆಯ್ತಾ. ಯಾವುದೇ ತರಹದ ಸಮಸ್ಯೆಗಳು ನಿಮ್ಮ ಪ್ರೀತಿ ವಿಚಾರಕ್ಕೆ ಇವತ್ತು ಬರಲ್ಲ. ಇವತ್ತು ನೀವು ಸೂರ್ಯನಿಗೆ ಅರ್ಘ್ಯ ಎಂಬುದನ್ನ ನೀಡಿ, ಆಯ್ತಾ. ಸೂರ್ಯನಿಗೆ ಅರ್ಘ್ಯ ನೀಡುವುದರಿಂದ ಇಡೀ ದಿನ ಯಾವುದೇ ತರಹದ ಸಮಸ್ಯೆಗಳು ನಿಮಗೆ ಬರುವುದಿಲ್ಲ. ಇವತ್ತಿನ ನಿಮ್ಮ ಅದೃಷ್ಟದ ಸಂಖ್ಯೆ 1, ಅದೃಷ್ಟದ ಬಣ್ಣ ಗೋಲ್ಡನ್ ಕಲರ್. ದಿನದ ಶುಭ ಸಮಯ ನೋಡಿದ್ರೆ, ಬೆಳಗ್ಗೆ 10 ಗಂಟೆಯಿಂದ ಬೆಳಗ್ಗೆ 11 ಗಂಟೆ 30 ನಿಮಿಷದವರೆಗೆ ಒಂದು ಶುಭ ಸಮಯವಾಗಿದೆ. ಇನ್ನು ದಿನದ ಅಶುಭ ಸಮಯ ನೋಡಿದ್ರೆ, ಮಧ್ಯಾಹ್ನ 3 ಗಂಟೆಯಿಂದ ಮಧ್ಯಾಹ್ನ 4 ಗಂಟೆ 30 ನಿಮಿಷದವರೆಗೆ ಒಂದು ಅಶುಭಕರವಾದಂತ ಒಂದು ಸಮಯವಾಗಿದೆ. ಇನ್ನು ಮುಂದಿನ ರಾಶಿ ವೀಕ್ಷಕರೇ, ಕನ್ಯಾ ರಾಶಿ. ವೀಕ್ಷಕರೇ, ಕನ್ಯಾ ರಾಶಿಯವರು ನಾವು ಇವತ್ತಿನ ದಿನಭವಿಷ್ಯ ಎಂಬುದನ್ನು ನೋಡಿದ್ರೆ, ಈ ದಿನ ನಿಮ್ಮ ಬುದ್ಧಿವಂತಿಕೆ ಮತ್ತು ನಿಮ್ಮ ಆಲೋಚನೆ ಶಕ್ತಿಯಿಂದ ಇವತ್ತು ನೀವು ಯಾವುದೇ ಒಂದು ಸಮಸ್ಯೆಗಳು ಬಂದರೂ ಸಹ ಅದರಲ್ಲಿ ಯಶಸ್ಸು ಎಂಬುದನ್ನು ಕಾಣ್ತೀರಾ. ಯಾವುದೇ ತರಹದ ಸಮಸ್ಯೆಗಳು ಬಂದ್ರೂ ನಿಮ್ಮ ಬುದ್ಧಿವಂತಿಕೆ ಮತ್ತು ನಿಮ್ಮ ಆಲೋಚನೆ ಶಕ್ತಿಯಿಂದ ಎಲ್ಲಾ ತರಹದ ಸಮಸ್ಯೆಗಳನ್ನ ಎದುರಿಸಿ ಅದರಲ್ಲಿ ನೀವು ಯಶಸ್ಸು ಎಂಬುದು ಸಿಗುವಂತ ಒಂದು ದಿನ ಇವತ್ತಿನ ಒಂದು ದಿನವಾಗಿದೆ. ಇನ್ನು ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರದಲ್ಲಿ ಬಂದ್ರೆ, ಈ ದಿನ ನೀವು ಹೊಸ ಕೆಲಸ ಎಂಬುದನ್ನು ಹುಡುಕ್ಲಿಕ್ಕೆ ಪ್ರಯತ್ನ ಎಂಬುದನ್ನ ಮಾಡ್ತೀರಿ. ಏನಕ್ಕೆ ಅಂತಂದ್ರೆ, ನೀವು ಮಾಡ್ತಾ ಇರುವಂತಹ ಕಷ್ಟಪಟ್ಟು ಕೆಲಸಕ್ಕೆ ಅಲ್ಲಿ ಯಾರೂ ಸಹ ಅದು ಕಷ್ಟಕ್ಕೆ ಗುರುತನೆ ಎಂಬುದು ಮತ್ತು ಮೆಚ್ಚುಗೆ ಎಂಬುದು ನಿಮಗೆ ಕೊಡ್ತಾ ಇಲ್ಲ. ಆ ಒಂದು ಕಾರಣದಿಂದ ಇವತ್ತು ನೀವು ಕೆಲಸ ಎಂಬುದು ಬದಲಾವಣೆ ಎಂಬುದನ್ನ ಮಾಡಲಿಕ್ಕೆ ಒಂದು ಉತ್ತಮವಾದಂತ ಒಂದು ಅನುಕೂಲಕರವಾದಂತ ಒಂದು ದಿನ ಸಹ ಇವತ್ತಿನ ದಿನವಾಗಿದೆ. ಇನ್ನು ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದ್ರೆ, ಈ ದಿನ ನಿಮಗೆ ಒಂದು ಲಾಭದಾಯಕವಾದಂತ ಒಂದು ದಿನವಾಗಿದೆ. ಇವತ್ತು ನೀವು ಏನಾದರೂ ಒಂದು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಹ ನಿಮ್ಮ ತಲೆಯಲ್ಲಿ ಇತ್ತು ಅಂತಂದ್ರೆ, ಆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ. ಅದರಿಂದ ನಿಮಗೆ ಮುಂದೆ ಸಾಕಷ್ಟು ಒಂದು ಲಾಭ ಎಂಬುದು ಸಿಗುವಂತ ಒಂದು ದಿನ ಸಹ ಇವತ್ತಿನ ಒಂದು ದಿನವಾಗಿದೆ. ಆ ಕಾರಣದಿಂದ ಇನ್ವೆಸ್ಟ್ಮೆಂಟ್ ಎಂಬುದನ್ನ ಮಾಡಿ ಅದರಲ್ಲಿ ಲಾಭ ಎಂಬುದನ್ನು ಗಳಿಸಲಿಕ್ಕೆ ನಿಮಗೆ ಮುಂದೆ ತುಂಬಾನೇ ಒಂದು ಸಹಾಯಕರವಾದಂತ ಒಂದು ವಿಷಯವಾಗಿದೆ. ಇನ್ನು ವೀಕ್ಷಕರೇ, ನಿಮ್ಮ ಕುಟುಂಬದ ವಿಚಾರಕ್ಕೆ ಬಂದ್ರೆ, ಈ ದಿನ ನಿಮ್ಮ ಕುಟುಂಬದಲ್ಲಿ ಒಂದು ಸಂತೋಷ ಮತ್ತು ಒಂದು ಸಂಭ್ರಮದ ಒಂದು ವಾತಾವರಣ ಇರುತ್ತೆ. ಈ ದಿನ ನಿಮ್ಮ ಕುಟುಂಬದಲ್ಲಿ ಒಂದು ಸಂತೋಷಕರವಾದಂತ ಒಂದು ವಾತಾವರಣ ಇರುವಂತ ಒಂದು ದಿನ ಇವತ್ತಿನ ಒಂದು ದಿನವಾಗಿದೆ. ಇನ್ನು ಆರೋಗ್ಯದ ಬಗ್ಗೆ ನೋಡಿದರೆ ವೀಕ್ಷಕರೇ, ಈ ದಿನ ನಿಮಗೆ ಸ್ವಲ್ಪ ಹೊಟ್ಟೆ ನೋವು ಮತ್ತು ಅಜೀರ್ಣಕ್ರಿಯೆ ಸಮಸ್ಯೆ ಎಂಬುದು ಬರಬಹುದಾಯ್ತಾ. ಡೈಜೆಷನ್ ಪ್ರಾಬ್ಲಮ್ ಸಹ ಇವತ್ತು ನಿಮಗೆ ಕಂಡು ಬರಬಹುದು. ಅದರಿಂದ ಹೊಟ್ಟೆ ನೋವು ಸಹ ನಿಮ್ಗಾಗುತ್ತೆ. ಆ ಕಾರಣದಿಂದ ಸ್ವಲ್ಪ ನೀವು ಊಟದ ಬಗ್ಗೆ ಒಂದು ಗಮನ ಎಂಬುದನ್ನು ನೋಡಿ. ಹೊರಗಿನ ಊಟ ಎಂಬುದನ್ನ ಮಾಡೋದು ಕಡಿಮೆ ಮಾಡಿ. ಯಾವುದೇ ತರದ ಆಯಿಲಿ ಫುಡ್ಗಳನ್ನ ಅತಿಯಾಗಿ ತಿನ್ನಲಿಕ್ಕೆ ಹೋಗಬೇಡಿ.
ಇನ್ನು ವೀಕ್ಷಕರೇ, ನೀವು ಇವತ್ತು ಗಣಪತಿಗೆ ಪೂಜೆ ಎಂಬುದನ್ನು ಮಾಡಿ ಮತ್ತು ಹಸಿರು ಬಟ್ಟೆ ಮತ್ತು ಹಸಿರು ವಸ್ತುಗಳನ್ನ ಬಡವರಿಗೆ ದಾನ ಎಂಬುದನ್ನು ಮಾಡಿ. ಹೀಗೆ ಮಾಡುವುದರಿಂದ ನಿಮಗೆ ಗಣಪತಿಯ ಆಶೀರ್ವಾದ ಮತ್ತು ಅವನ ಅನುಗ್ರಹ ಎಂಬುದು ನಿಮ್ಮ ಮೇಲೆ ಸದಾಕಾಲ ಇರುತ್ತೆ. ಇನ್ನು ಇವತ್ತಿನ ನಿಮ್ಮ ಅದೃಷ್ಟದ ಸಂಖ್ಯೆ 5, ಅದೃಷ್ಟದ ಬಣ್ಣ ಹಸಿರು. ದಿನದ ಶುಭ ಸಮಯ ನೋಡಿದ್ರೆ ಬೆಳಗ್ಗೆ 7:30 ಬೆಳಗ್ಗೆ 9 ಗಂಟೆವರೆಗೂ ಒಂದು ಶುಭ ಸಮಯವಾಗಿದೆ. ಇನ್ನು ದಿನದ ಅಶುಭ ಸಮಯ ನೋಡಿದ್ರೆ ಮಧ್ಯಾಹ್ನ 12 ಗಂಟೆಯಿಂದ ಮಧ್ಯಾಹ್ನ 1:30 ಒಂದು ಅಶುಭಕರವಾದಂಥ ಒಂದು ಸಮಯವಾಗಿದೆ. ಇನ್ನು ಮುಂದಿನ ರಾಶಿ ತುಲಾ ರಾಶಿ. ವೀಕ್ಷಕರೇ, ತುಲಾ ರಾಶಿಯವರನ್ನ ಇವತ್ತಿನ ದಿನಭೂಷೆ ಎಂಬುದನ್ನು ನೋಡಿದ್ರೆ ಈ ದಿನ ನಿಮ್ಮ ವ್ಯಾಪಾರದಲ್ಲಿ ನಿಮಗೆ ಸಾಕಷ್ಟು ರೂಪದ ಒಂದು ಲಾಭ ಎಂಬುದು ಬರುವಂತ ಒಂದು ದಿನವಾಗಿದೆ. ಈ ದಿನ ವ್ಯಾಪಾರಸ್ಥರಿಗೆ ತುಂಬಾನೇ ಒಂದು ಒಳ್ಳೆಯ ದಿನ ಇವತ್ತಿನ ದಿನವಾಗಿದೆ. ಆ ಕಾರಣದಿಂದ ವ್ಯಾಪಾರಸ್ಥರಿಗೆ ಇವತ್ತು ಲಾಭವೆಂಬುದು ಸಾಕಷ್ಟು ಸಿಗುವಂತ ಒಂದು ದಿನ ಸಹ ಆಗಿದೆ. ಇನ್ನು ವೀಕ್ಷಕರೇ, ಈ ದಿನ ನಿಮ್ಮ ತಾಳ್ಮೆ ಮತ್ತು ನಿಮ್ಮ ಜಾಣ್ಮೆತನೆಯಿಂದ ಇವತ್ತು ಯಾವುದೇ ಒಂದು ಸಮಸ್ಯೆಗಳು ಬಂದರೂ ಸಹ ಆ ಸಮಸ್ಯೆಗಳನ್ನ ಇವತ್ತು ನೀವು ಎದುರಿಸ್ತೀರಾ. ಎಲ್ಲಾ ರೀತಿಯಾದಂತಹ ಸಮಸ್ಯೆಗೆ ಒಂದು ಪರಿಹಾರ ಎಂಬುದು ಸಹ ಇವತ್ತು ನೀವು ಪಡ್ಕೊಂತೀರಾ. ಆ ಕಾರಣದಿಂದ ತಾಳ್ಮೆ ಎಂಬುದನ್ನು ಕಳ್ಕೊಳ್ಳಿಕ್ಕೆ ಹೋಗಬೇಡಿ ಮತ್ತು ನಿಮ್ಮ ಜಾಣ್ಮೆತನೆಗೆ ಇವತ್ತು ಅತಿಯಾದಂತಹ ಕೆಲಸ ಎಂಬುದನ್ನು ನೀಡಿ. ಇನ್ನು ವೀಕ್ಷಕರೇ, ಕೆಲಸ ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ ಈ ದಿನ ನಿಮ್ಮ ಮೇಲೆ ಸ್ವಲ್ಪ ಹೊಸ ಜವಾಬ್ದಾರಿಗಳು ಬರುವಂತ ಒಂದು ದಿನವಾಗಿದೆ. ಈ ದಿನ ನಿಮ್ಮ ಕೆಲಸ ಮಾಡ್ತಾ ಇರುವಂತಹ ಸ್ಥಳದಲ್ಲಿ ನಿಮ್ಮ ಮೇಲೆ ಹೊಸ ಜವಾಬ್ದಾರಿಗಳು ಕೊಟ್ಟು ಆ ಕಾರಣದಿಂದ ನಿಮಗೆ ಸ್ವಲ್ಪ ಪ್ರೆಷರ್ ಎಂಬುದು ಜಾಸ್ತಿ ಬರುತ್ತೆ. ಆದರೆ ಬಂದಿರುವಂತಹ ಜವಾಬ್ದಾರಿಯನ್ನ ಸಂಪೂರ್ಣವಾಗಿ ನಿಭಾಯಿಸ್ಕೊಳ್ಳಿ. ಮುಂದೆ ಪ್ರತಿಯೊಬ್ಬರೂ ಸಹ ನಿಮಗೆ ಗುರುತಿಸ್ತಾರೆ, ನಿಮ್ಮ ಕೆಲಸಕ್ಕೆ ಮೆಚ್ಚುಗೆ ಎಂಬುದು ಸಹ ನೀಡ್ತಾರೆ. ಆ ಕಾರಣದಿಂದ ಬಂದಿರುವಂತಹ ಜವಾಬ್ದಾರಿಗಳನ್ನ ಎಲ್ಲ ರೀತಿಯಿಂದಲೇ ನಿಭಾಯಿಸುವಕ್ಕೆ ಸ್ವಲ್ಪ ಅತಿಯಾದಂಥ ಗಮನ ಎಂಬುದನ್ನು ನೀಡಿ. ಇನ್ನು ವೀಕ್ಷಕರೇ, ಹಣಕಾಸಿನ ವಿಚಾರಕ್ಕೆ ಬಂದರೆ ಈ ದಿನ ನಿಮಗೆ ಒಂದು ಲಾಭದಾಯಕವಾದಂಥ ಒಂದು ದಿನವಾಗಿದೆ. ಈ ದಿನ ನೀವು ಒಂದು ವಾಹನ ಖರೀದಿ ಮಾಡುವಂಥ ಒಂದು ಯೋಗ ಸಹ ಹೊಂದಿದ್ದೀರಾ. ಆ ಕಾರಣದಿಂದ ಯಾವುದೇ ಒಂದು ವ್ಯವಹಾರಕ್ಕಾಗಲಿ ನಿಮ್ಮ ವೈಯಕ್ತಿಕವಾಗಿ ಬಳಸ್ಕೊಳ್ಳಿಕ್ಕಾದರೂ ವಾಹನ ಖರೀದಿ ಮಾಡ್ತಿರಲ್ವಾ, ನಿಮ್ಮ ಬಜೆಟ್ ಅನ್ನು ನೋಡ್ಕೊಂಡ್ಬಿಟ್ಟು ನೀವು ಖರೀದಿ ಎಂಬುದನ್ನು ಮಾಡಿ. ಬಜೆಟ್ಗಿಂತನೂ ಅತಿಯಾಗಿ ಮುಂದೆ ಹೋಗ್ಲಿಕ್ಕೆ ಹೋಗಬೇಡಿ. ಇನ್ನು ವೀಕ್ಷಕರೇ, ನಿಮ್ಮ ಕುಟುಂಬದ ವಿಚಾರಕ್ಕೆ ಬಂದರೆ ಈ ದಿನ ನಿಮ್ಮ ಕುಟುಂಬದಲ್ಲಿ ಸಂತೋಷ ಪ್ರೀತಿ ಎಂಬುದು ಇರುತ್ತೆ. ನಿಮ್ಮ ಕುಟುಂಬದಲ್ಲಿ ಈ ದಿನ ಒಂದು ಸ್ವಲ್ಪ ಖುಷಿಯಿಂದ ನೆಮ್ಮದಿಯಿಂದ ಇರುವಂಥ ಒಂದು ವಾತಾವರಣ ನಿಮ್ಮ ಕುಟುಂಬದಲ್ಲಿ ಇರುತ್ತೆ. ಈ ದಿನ ಯಾವುದೇ ಥರದ ಕುಟುಂಬದಲ್ಲಿ ಸಮಸ್ಯೆಗಳು ಎಂಬುದು ಬರುವುದಿಲ್ಲ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ಬಗ್ಗೆ ನೋಡಿದರೆ ಈ ದಿನ ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ನೀವು ಗಮನ ಎಂಬುದನ್ನು ನೋಡಿ. ಈ ದಿನ ಸಣ್ಣ ಪುಟ್ಟ ರೀತಿಯಾದಂತಹ ಆರೋಗ್ಯದಲ್ಲಿ ಸಮಸ್ಯೆಗಳು ಬರಬಹುದು. ಅದರಲ್ಲಿ ವಿಶೇಷವಾಗಿ ಸ್ವಲ್ಪ ತಲೆನೋವು ಬರುವಂಥ ಒಂದು ಸಾಧ್ಯತೆಗಳು ತುಂಬಾನೇ ಇದೆ. ಆ ಕಾರಣದಿಂದ ಆರೋಗ್ಯದ ಬಗ್ಗೆ ಅತಿಯಾದ ಒಂದು ಗಮನ ಎಂಬುದನ್ನು ನೋಡಿ. ಯಾವುದೇ ಥರದ ನೆಗ್ಲೆಕ್ಟ್ ಆಗಲಿ ಮಾಡಲಿಕ್ಕೆ ಹೋಗಬೇಡಿ. ಇವತ್ತು ನೀವು ದುರ್ಗಾದೇವಿಯ ಪೂಜೆ ಎಂಬುದನ್ನು ಮಾಡಿ ಮತ್ತು ದುರ್ಗಾದೇವಿಗೆ ಹಸಿರು ಹಣ್ಣುಗಳನ್ನು ದಾನ ಮಾಡಿ. ಹೀಗೆ ಹಸಿರು ಹಣ್ಣು ದಾನ ಮಾಡುವುದರಿಂದ ದುರ್ಗಾದೇವಿಗೆ ನೀವು ದುರ್ಗಾದೇವಿಯ ಆಶೀರ್ವಾದ ಮತ್ತು ಅವಳ ಅನುಗ್ರಹ ಎಂಬುದು ಸದಾಕಾಲ ನಿಮ್ಮ ಮೇಲೆ ಇರಲಿಕ್ಕೆ ತುಂಬಾನೇ ಸಹಾಯಕರವಾದಂಥ ಒಂದು ವಿಷಯವಾಗಿದೆ. ಇನ್ನು ವೀಕ್ಷಕರೇ, ಇವತ್ತಿನ ನಿಮ್ಮ ಅದೃಷ್ಟದ ಸಂಖ್ಯೆ 6, ಅದೃಷ್ಟದ ಬಣ್ಣ ಬಿಳಿ. ದಿನದ ಶುಭ ಸಮಯ ನೋಡಿದ್ರೆ ಮಧ್ಯಾಹ್ನ 1:30 ಮಧ್ಯಾಹ್ನ 3 ಗಂಟೆವರೆಗೂ ಒಂದು ಶುಭ ಸಮಯವಾಗಿದೆ. ಇನ್ನು ದಿನದ ಅಶುಭ ಸಮಯ ನೋಡಿದ್ರೆ ಸಂಜೆ 4:30 ಸಂಜೆ 6 ಗಂಟೆವರೆಗೂ ಒಂದು ಅಶುಭಕರವಾದಂಥ ಒಂದು ಸಮಯವಾಗಿದೆ. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೀಕ್ಷಕರೇ, ವೃಶ್ಚಿಕ ರಾಶಿಯವರು ನಾವು ಇವತ್ತಿನ ದಿನಭೂಷೆ ಎಂಬುದನ್ನು ನೋಡಿದ್ರೆ ಈ ದಿನ ನೀವು ಏನಾದರೂ ಒಂದು ನಿರ್ಧಾರಗಳನ್ನ ಒಂದು ಡಿಸಿಷನ್ ತಗೋಬೇಕು ಅಂತ ಆಯ್ತಂದ್ರೆ ಅದಕ್ಕೆ ತುಂಬಾನೇ ಒಂದು ಪ್ರಾಮುಖ್ಯತೆ ಎಂಬುದನ್ನ ನೀಡಿ. ಅದಕ್ಕೆ ತುಂಬಾನೇ ಇಂಪಾರ್ಟೆಂಟ್ ಎಂಬುದನ್ನ ನೀಡಿ. ಏನಕ್ಕಂತಂದ್ರೆ ಈ ಒಂದು ನಿಮ್ಮ ನಿರ್ಧಾರ ಮುಂದಿನ ನಿಮ್ಮ ಜೀವನಕ್ಕೆ ಸಮಸ್ಯೆಗಳು ಬರಬಾರದು ಮತ್ತು ಮುಂದಿನ ಜೀವನಕ್ಕೆ ಯಾವುದೇ ತರ ಸಮಸ್ಯೆಗಳು ಬಂದರೂ ಸಹ ಅದನ್ನು ನಿಭಾಯಿಸುವಂತಹ ಶಕ್ತಿ ನಿಮ್ಮ ಹತ್ರ ಇತ್ತು ಅಂತಂದ್ರೆ ಮಾತ್ರವೇ ಆ ನಿರ್ಧಾರಗಳನ್ನ ತಗೊಳ್ಳಿ. ಮತ್ತು ವೀಕ್ಷಕರೇ, ಈ ದಿನ ನೀವು ಯಾರನ್ನ ನಂಬ್ತಾ ಇದ್ದೀರಲ್ವಾ ಆ ವ್ಯಕ್ತಿಯಿಂದ ನಿಮಗೆ ಇವತ್ತು ತುಂಬಾನೇ ಸಹಾಯ ಆಗುವಂತ ಒಂದು ದಿನವಾಗಿದೆ. ಆ ವ್ಯಕ್ತಿಯಿಂದ ನಿಮಗೆ ಇವತ್ತು ಹಣಕಾಸಿನಲ್ಲಿ ತುಂಬಾನೇ ಒಂದು ಸಹಾಯ ಮಾಡ್ತಾರೆ. ನೀವು ನಂಬುವಂತಹ ಒಂದು ವ್ಯಕ್ತಿ ಇವತ್ತು ನಿಮಗೆ ಹಣಕಾಸಿನ ವಿಚಾರದಲ್ಲಿ ತುಂಬಾನೇ ಒಂದು ಸಹಾಯ ಮಾಡುವಂತ ಒಂದು ದಿನ ಆಗಿದೆ.
ಇನ್ನು ವೀಕ್ಷಕರೇ, ನಿಮ್ಮ ಕೆಲಸದ ಬಗ್ಗೆ ನೋಡಿದ್ರೆ ಈ ದಿನ ನಿಮ್ಮ ಕೆಲಸದಲ್ಲಿ ಸ್ವಲ್ಪ ನಿಮ್ಮ ಮೇಲೆ ಪ್ರೆಷರ್ ಎಂಬುದು ಬರೋದು ಮತ್ತು ಇದರ ಜೊತೆಯಲ್ಲಿ ಏನೇ ಒಂದು ನಿಮ್ಮ ಕೆಲಸದಲ್ಲಿ ಡಿಸಿಷನ್ ತಗೊಳ್ಳಿಕ್ಕೆ ನಿಮ್ಮ ಮೇಲೆ ಬಿಟ್ರೆ ಆ ಡಿಸಿಷನ್ ತಗೊಳ್ಳುವಾಗ ಸ್ವಲ್ಪ ಯೋಚನೆ ಮುಖಾಂತರವಾಗಿ ಡಿಸಿಷನ್ನ ತಗೊಳ್ಳಿ. ಏನಕ್ಕಂತಂದ್ರೆ ಈ ದಿನ ನಿಮ್ಮ ಕೆಲಸದಲ್ಲಿ ನೀವು ಮೇಲೂ ಸಹ ಬರಬಹುದು, ಇದೇ ನಿಮ್ಮ ಕೆಲಸದಲ್ಲಿ ನೀವು ಕೆಳಗೂ ಸಹ ಬೀಳಬಹುದು. ಆ ಕಾರಣದಿಂದ ಸ್ವಲ್ಪ ಯಾವುದೇ ಒಂದು ಯೋಚನೆಗಳನ್ನ ನೀವು ತಗೊಳ್ಳಿಕ್ಕೆ, ಯಾವುದೇ ಒಂದು ಯೋಜನೆಗಳು ನಿಮ್ಮ ಮೇಲೆ ಬಿಟ್ಟಿದ್ರೆ ಒಂದು ಮಹತ್ವದ ನಿರ್ಧಾರಗಳ ತಗೊಳ್ಳಿಕ್ಕಿಂತ ಮುಂಚೆ ಒಂದ್ಸಲ ಯೋಚನೆ ಮಾಡ್ಕೊಳ್ಳಿ. ಏನಕ್ಕಂತಂದ್ರೆ ಈ ದಿನ ನಿಮ್ಮ ಮೇಲೆ ಅನೇಕ ರೀತಿಯಾದಂತಹ ನಿರ್ಧಾರಗಳು ತಗೊಳ್ಳುವಂತ ಒಂದು ದಿನ ಇವತ್ತಿನ ಒಂದು ದಿನವಾಗಿದೆ. ಆ ಕಾರಣದಿಂದ ಸ್ವಲ್ಪ ನಿಮ್ಮ ನಿರ್ಧಾರಗಳ ಮೇಲೆ ಹೆಚ್ಚಿನ ಗಮನ ಎಂಬುದನ್ನು ನೀಡಿ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂತಂದ್ರೆ ಈ ದಿನ ನಿಮಗೆ ಸ್ವಲ್ಪ ಬ್ಲಡ್ ಪ್ರೆಷರ್ ಎಂಬುದು, ರಕ್ತದ ಒತ್ತಡ ಎಂಬುದು ಜಾಸ್ತಿ ಆಗುವಂತ ಒಂದು ಸಾಧ್ಯತೆಗಳು ತುಂಬಾನೇ ಇದೆ. ರಕ್ತದ ಒತ್ತಡದ ಸಮಸ್ಯೆ ಯಾರಿಗೆಲ್ಲ ಇದೆ ಅಲ್ವಾ, ಈ ದಿನ ನಿಮ್ಮ ಆರೋಗ್ಯದ ಬಗ್ಗೆ ನೀವು ಅತಿಯಾದಂತಹ ಗಮನ ಎಂಬುದನ್ನು ನೋಡಿ, ಯಾವುದೇ ರೀತಿಯಾದಂತಹ ಆರೋಗ್ಯದ ಬಗ್ಗೆ ಅನಕ್ಷಲತೆ ಎಂಬುದನ್ನು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಇನ್ನು ನಿಮ್ಮ ಕುಟುಂಬದ ವಿಚಾರಕ್ಕೆ ಬಂತು ಅಂತಂದ್ರೆ ಈ ದಿನ ನಿಮ್ಮ ಕುಟುಂಬದಲ್ಲಿ ಪ್ರತಿಯೊಬ್ಬರ ಭಾವನೆ ಸಹ ಒಂದೇ ರೂಪದಿಂದ ಇರುತ್ತೆ. ಯಾರ ಭಾವನೆ ಸಹ ಭಿನ್ನಾಭಿಪ್ರಾಯಗಳು ಇರೋದಿಲ್ಲ. ಈ ದಿನ ನಿಮ್ಮ ಕುಟುಂಬದಲ್ಲಿ ಒಂದು ಸ್ವಲ್ಪ ಸಂತೋಷದ ವಾತಾವರಣ ಮತ್ತು ನೆಮ್ಮದಿಯ ವಾತಾವರಣ ಮತ್ತು ಮನಸ್ಸಿನಿಂದ ಪ್ರತಿಯೊಬ್ಬರು ಸಹ ಏಕೋಭಾವದಿಂದ ಇರುವಂತ ಒಂದು ದಿನವಾಗಿದೆ. ಇನ್ನು ಈ ದಿನ ನೀವು ಸಾಯಂಕಾಲ ನಿಮ್ಮ ಸ್ನೇಹಿತರೊಂದಿಗೆ ನೀವು ಹೊರಗಡೆ ಹೋಗ್ತೀರಾ, ಅವರ ಜೊತೆಯಲ್ಲಿ ಒಂದು ಉತ್ತಮಕರವಾದಂತ ಒಂದು ಸಮಯ ಎಂಬುದನ್ನ ಕಳಿತೀರಾ. ನಿಮ್ಮ ಕಷ್ಟಗಳು, ನಿಮ್ಮ ಒತ್ತಡಗಳು ಪ್ರತಿಯೊಂದನ್ನು ಮರೆತು ಅವರ ಜೊತೆಯಲ್ಲಿ ಇವತ್ತು ನೀವು ಖುಷಿಯಿಂದ ಇರುವಂತ ಒಂದು ದಿನ ಇವತ್ತಿನ ಒಂದು ದಿನವಾಗಿದೆ. ಇನ್ನು ವೀಕ್ಷಕರೇ, ಈ ದಿನ ನೀವು ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಭೇಟಿ ಎಂಬುದನ್ನ ಮಾಡಿ ಮತ್ತು ಆಂಜನೇಯನಿಗೆ ಪೂಜೆ ಎಂಬುದನ್ನ ಮಾಡಿ. ಹೀಗೆ ಮಾಡುವುದರಿಂದ ನೀವು ಆಂಜನೇಯನ ಆಶೀರ್ವಾದ ಮತ್ತು ಆಂಜನೇಯನ ಅನುಗ್ರಹ ಎಂಬುದನ್ನು ಪಡ್ಕೊಳ್ಳಿಕ್ಕೆ ಒಂದು ತುಂಬಾನೇ ಒಂದು ಸಹಾಯಕರವಾದಂತ ಒಂದು ವಿಷಯವಾಗಿದೆ. ಇವತ್ತಿನ ನಿಮ್ಮ ಅದೃಷ್ಟದ ಸಂಖ್ಯೆ 9, ಅದೃಷ್ಟದ ಬಣ್ಣ ಕೆಂಪು. ದಿನದ ಶುಭ ಸಮಯ ನೋಡಿದರೆ ಬೆಳಗ್ಗೆ 8:30 ಬೆಳಗ್ಗೆ 10 ಒಂದು ಶುಭ ಸಮಯವಾಗಿದೆ. ಇನ್ನು ದಿನದ ಅಶುಭ ಸಮಯ ನೋಡಿದರೆ ಮಧ್ಯಾಹ್ನ 2 ಗಂಟೆಯಿಂದ ಮಧ್ಯಾಹ್ನ 3:30 ಒಂದು ಅಶುಭಕರವಾದಂತ ಒಂದು ಸಮಯವಾಗಿದೆ. ಈ ಸಮಯದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರುವುದು ತುಂಬಾನೇ ಮುಖ್ಯ. ಇನ್ನು ಮುಂದಿನ ರಾಶಿ ಧನು ರಾಶಿ. ವೀಕ್ಷಕರೇ, ಧನು ರಾಶಿಯವರ ಇವತ್ತಿನ ನಾವು ದಿನಭವಿಷ್ಯ ಎಂಬುದನ್ನು ನೋಡಿದ್ರೆ ಈ ದಿನ ನಿಮ್ಮ ಆತ್ಮವಿಶ್ವಾಸ ಒಂದು ಹೆಚ್ಚಾಗುವಂತ ಒಂದು ದಿನವಾಗಿದೆ. ಈ ದಿನ ಏನೇ ಒಂದು ಡಿಸಿಷನ್ ಆಗಲಿ, ಏನೇ ಒಂದು ನಿರ್ಧಾರಗಳು ತಗೊಳ್ಳಿಕ್ಕೆ ಹೋದರೂ ಸಹ ಒಂದು ಆತ್ಮವಿಶ್ವಾಸ ಎಂಬುದು ನಿಮ್ದು ಹೆಚ್ಚಾಗಿರೋ ಕಾರಣದಿಂದ ಇವತ್ತು ನೀವು ಧೈರ್ಯದಿಂದ ಮುನ್ನುಗ್ತೀರ. ಯಾವುದೇ ರೀತಿಯಿಂದನೂ ಹಿಂಜರಿಕೆ ಎಂಬುದು ಮತ್ತೆ ಭಯದಿಂದ ನೀವು ಹಿಂದೆ ಸರಿಯೋದಿಲ್ಲ, ಆಯ್ತಾ. ಮತ್ತೆ ಈ ದಿನ ನಿಮಗೆ ಒಂದು ಪ್ರಯಾಣದ ಅವಕಾಶ ಸಹ ಇದೆ. ಈ ದಿನ ನೀವು ಹೊರಗಡೆ ಹೋಗುವಂತ ಒಂದು ಸಾಧ್ಯತೆ ಸಹ ತುಂಬಾನೇ ಇದೆ. ಆ ಕಾರಣದಿಂದ ನೀವು ಎಲ್ಲೇನೇ ಹೊರಗಡೆ ಹೋಗ್ತಾ ಇದ್ರೂ ಸ್ವಲ್ಪ ಎಚ್ಚರಿಕೆಯಿಂದ ಅದರ ಬಗ್ಗೆ ಎಲ್ಲ ನೀವು ಯೋಚನೆ ಮಾಡ್ಕೊಂಡ್ಬಿಟ್ಟೆ ಪ್ರಯಾಣ ಮಾಡೋದು ಅತಿ ಮುಖ್ಯಕರವಾದಂತ ಒಂದು ವಿಷಯವಾಗಿದೆ. ಇನ್ನು ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂತಂದ್ರೆ ಈ ದಿನ ನಿಮ್ಮ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಏರುಪೇರು ಆಗುವಂತ ಒಂದು ಸಾಧ್ಯತೆಗಳು ತುಂಬಾನೇ ಇದೆ. ಆ ಕಾರಣದಿಂದ ನಿಮ್ಮ ಹಣಕಾಸಿನ ವ್ಯವಹಾರ ಏನೇ ಇತ್ತು ಅಂತಂದ್ರೆ ಈ ದಿನ ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ತುಂಬಾನೇ ಮುಖ್ಯ. ಇನ್ನು ಯಾವುದಾದ್ರೂ ನೀವು ಇವತ್ತು ಹೂಡಿಕೆ ಎಂಬುದನ್ನ ಮಾಡಬೇಕು, ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ನಿಮ್ಮ ತಲೆಯಲ್ಲಿ ಇತ್ತು ಅಂತಂದ್ರೆ ಆ ತರದ ಇನ್ವೆಸ್ಟ್ಮೆಂಟ್ಗಳನ್ನ ಇವತ್ತು ಏನು ಸಹ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಅದರಲ್ಲಿ ವಿಶೇಷವಾಗಿ ಇವತ್ತು ವಾಹನ ಖರೀದಿ ಮಾಡೋದಾಗ್ಲಿ ಅಥವಾ ಜಮೀನು ಖರೀದಿ ಮಾಡೋದಾದ್ರೆ ಇದ್ರೂ ಸಹ ಇವತ್ತು ಅದು ಮಾಡಲಿಕ್ಕೆ ಹೋಗಬೇಡಿ. ಇನ್ನು ನಿಮ್ಮ ಕೆಲಸದ ವಿಚಾರಕ್ಕೆ ಬಂದ್ರೆ ಈ ದಿನ ನೀವು ಬೇರೆ ಏನಾದರೂ ಕೆಲಸ ಎಂಬುದನ್ನು ಹುಡುಕ್ತಾ ಇತ್ತಂದ್ರೆ ಈ ದಿನ ಆ ಕೆಲಸ ಎಂಬುದು ಸಿಗುವಂತ ಒಂದು ಅವಕಾಶಗಳು ತುಂಬಾನೇ ನಿಮಗೆ ಸಿಗುತ್ತೆ. ಆ ಕಾರಣದಿಂದ ಇವತ್ತು ನೀವು ಕೆಲಸ ಬದಲಾವಣೆ ಮಾಡಲಿಕ್ಕೆ ತುಂಬಾನೇ ಒಂದು ಉತ್ತಮವಾದಂತ ಒಂದು ಅವಕಾಶ ಸಿಗುವಂತ ಒಂದು ದಿನವಾಗಿದೆ. ಇನ್ನು ವೀಕ್ಷಕರೇ, ಈ ದಿನ ನಿಮ್ಮ ಕುಟುಂಬದಲ್ಲಿ ನಿಮಗೆ ಏನೇ ಒಂದು ನೀವು ನಿರ್ಧಾರಗಳನ್ನ ತಗೋಬೇಕು ಅಂತ ಇದ್ರೆ ಈ ದಿನ ನಿಮ್ಮ ಕುಟುಂಬದ ಪ್ರತಿಯೊಬ್ಬರು ಸದಸ್ಯರು ಸಹ ಅದಕ್ಕೆ ಬೆಂಬಲ ಎಂಬುದನ್ನು ನೀಡ್ತಾರೆ. ಅದಕ್ಕೆ ನಿಮಗೆ ಸಪೋರ್ಟ್ ಸಹ ಒಂದು ಮಾಡುವಂತ ಒಂದು ಅವಕಾಶ ಸಿಗುತ್ತೆ. ನೋಡಿ ವೀಕ್ಷಕರೇ, ಕುಟುಂಬದ ಬೆಂಬಲ ಒಂದು ಸಲ ಸಿಕ್ತೆ ಅಂತಂದ್ರೆ ಅವರಿಗೆ ಒಂಥರ ಆನೆಯ ಬಲ ಸಿಕ್ಕಾಗಿನೇ ಒಂದು ಅರ್ಥ. ಇನ್ನು ನಿಮ್ಮ ಪ್ರೀತಿ ವಿಚಾರಕ್ಕೆ ಬಂದ್ರೆ ಈ ದಿನ
ನಿಮ್ಮ ಇಬ್ಬರ ಮಧ್ಯದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರುವಂತ ಒಂದು ಅವಕಾಶಗಳು ಸಾಕಷ್ಟು ಇದೆ. ಆ ಕಾರಣದಿಂದ ನಿಮ್ಮ ಮಧ್ಯದಲ್ಲಿ ಏನೇ ಒಂದು ಸಮಸ್ಯೆಗಳು ಇತ್ತು ಅಂತಂದ್ರೆ ಅದನ್ನ ಇವತ್ತು ನೀವು ಕ್ಲಿಯರ್ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ. ಮುಂದೊಂದು ದಿನ ಬೇಕಾದ್ರೆ ಅದನ್ನ ಕ್ಲಿಯರ್ ಮಾಡ್ಕೊಂಡ್ರೆ ಉತ್ತಮವಾಗಿರುತ್ತೆ. ಈ ದಿನ ಸುಮ್ಮನೆ ನಾರ್ಮಲ್ ಆಗಿನೇ ಅವ್ರ ಜೊತೆ ಇದ್ರೆ ತುಂಬಾನೇ ಒಳ್ಳೆಯದು. ಇದು ನಿಮ್ಮ ಆರೋಗ್ಯದ ಬಗ್ಗೆ ನೋಡಿದ್ರೆ ವೀಕ್ಷಕರೇ, ಈ ದಿನ ನಿಮಗೆ ಹೊಟ್ಟೆ ನೋವು ಬರುವಂತಹ ಸಾಧ್ಯತೆಗಳು ತುಂಬಾನೇ ಇದೆ ಮತ್ತು ಅತಿಯಾದಂತಹ ಯೋಚನೆ ಎಂಬುದನ್ನ ಇವತ್ತು ನೀವು ಮಾಡ್ತೀರಾ. ಅತಿಯಾದಂತಹ ಯೋಚನೆ ಎಂಬುದನ್ನ ಮಾಡೋದನ್ನ ಕಡಿಮೆ ಮಾಡ್ಕೊಳ್ಳಿ. ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಎಂಬುದನ್ನು ಸಹ ನೀಡಿ. ಇವತ್ತು ನೀವು ಹಳದಿ ಬಟ್ಟೆ ಎಂಬುದನ್ನ ಧರಿಸಿ ಮತ್ತು ಹಳದಿ ಬಟ್ಟೆಯನ್ನ ಬಡವರಿಗೆ ದಾನ ಎಂಬುದನ್ನ ಮಾಡಿದ್ರೆ ಈ ದಿನ ಗುರುವಿನ ಆಶೀರ್ವಾದ ಎಂಬುದು ನಿಮ್ಮ ಮೇಲೆ ಸದಾಕಾಲ ಇರ್ತಾ ಆಯ್ತಾ. ಇನ್ನು ವೀಕ್ಷಕರೇ, ಇವತ್ತಿನ ನಿಮ್ಮ ಅದೃಷ್ಟದ ಸಂಖ್ಯೆ 3, ಅದೃಷ್ಟದ ಬಣ್ಣ ಹಳದಿ. ದಿನದ ಶುಭ ಸಮಯ ನೋಡಿದ್ರೆ ಮಧ್ಯಾಹ್ನ 12 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ 30 ನಿಮಿಷದವರೆಗೆ ಒಂದು ಶುಭ ಸಮಯವಾಗಿದೆ. ಇನ್ನು ದಿನದ ಅಶುಭ ಸಮಯ ನೋಡಿದ್ರೆ ಸಂಜೆ 5 ಗಂಟೆಯಿಂದ ಸಂಜೆ 6 ಗಂಟೆ 30 ನಿಮಿಷದವರೆಗೆ ಒಂದು ಅಶುಭಕರವಾದಂತ ಒಂದು ಸಮಯವಾಗಿದೆ. ಇನ್ನು ಮುಂದಿನ ರಾಶಿ ಮಕರ ರಾಶಿ. ವೀಕ್ಷಕರೇ, ಮಕರ ರಾಶಿಯವರ ನಾವು ಇವತ್ತಿನ ದಿನಭವಿಷ್ಯ ಎಂಬುದನ್ನ ನೋಡಿದ್ರೆ ಈ ದಿನ ನಿಮ್ಮ ಆರೋಗ್ಯದ ಬಗ್ಗೆ ಮತ್ತು ನಿಮ್ಮ ಹಣಕಾಸಿನ ಬಗ್ಗೆ ಸ್ವಲ್ಪ ನೀವು ಎಚ್ಚರಿಕೆಯಿಂದ ಇರೋದು ತುಂಬಾನೇ ಮುಖ್ಯ. ಈ ದಿನ ನಿಮ್ಮ ಆರೋಗ್ಯದಲ್ಲಿ ಮತ್ತು ಹಣಕಾಸಿನ ವಿಚಾರದಲ್ಲಿ ಸಾಕಷ್ಟು ಏರುಪೇರು ಆಗುವಂತ ಒಂದು ದಿನವಾಗಿದೆ. ಆ ಕಾರಣದಿಂದ ಸ್ವಲ್ಪ ಎಚ್ಚರಿಕೆ ಎಂಬುದು ನೀವು ಅತಿಯಾಗಿ ನೀಡೋದು ತುಂಬಾನೇ ಮುಖ್ಯಕರವಾದಂತ ಒಂದು ದಿನ ಇವತ್ತಿನ ಒಂದು ದಿನವಾಗಿದೆ. ಮತ್ತೆ ಏನಾದ್ರೂ ನೀವು ಒಂದು ನಿರ್ಧಾರಗಳನ್ನ ತಗೋಬೇಕು ಅಂತ ಆಯ್ತಂದ್ರೆ, ಏನೇ ಒಂದು ಡಿಸಿಷನ್ ನ ತಗೋಬೇಕು ಅಂತ ಇದ್ರೆ ಈ ದಿನ ನೀವು ತಗೋಬಹುದು. ಈ ದಿನ ನೀವು ತಗೊಳ್ಳುವಂತಹ ಡಿಸಿಷನ್ ಇಂದ ನಿಮಗೆ ಯಶಸ್ಸು ಎಂಬುದು ಸಿಗುತ್ತೆ ಆಯ್ತಾ. ಇನ್ನು ಹಣಕಾಸಿನ ಸಮಸ್ಯೆ ನೋಡಿದರೆ ವೀಕ್ಷಕರೇ, ಈ ದಿನ ನಾನು ಹೇಳಿದಿನಲ್ಲ ನಿಮಗೆ, ಹಣಕಾಸಿನಲ್ಲಿ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ನಿಮ್ಮ ತಲೆಯಲ್ಲಿ ಇತ್ತು ಅಂತಂದ್ರೆ ಈ ದಿನ ಯಾವುದೇ ತರಹದ ಇನ್ವೆಸ್ಟ್ಮೆಂಟ್ ಆಗಲಿ ಯಾವುದೇ ತರಹದ ಹೂಡಿಕೆ ಎಂಬುದಾಗ್ಲಿ ಮಾಡಲಿಕ್ಕೆ ಹೋಗಬೇಡಿ. ಏನೇ ಒಂದು ಸಮಸ್ಯೆಗಳು ಬಂದರೂ ಸಹ ಅದಕ್ಕೆ ನೀವೇನೇ ಹೊಣೆಗಾರಿಕೆ ಆಗ್ತೀರಾ ಮುಂದೆ. ಆ ಕಾರಣದಿಂದ ಹಣಕಾಸಿನ ವಿಚಾರದಲ್ಲಿ ಈ ದಿನ ಎಚ್ಚರಿಕೆಯಿಂದ ಇರೋದು ತುಂಬಾನೇ ಮುಖ್ಯ. ಇನ್ನು ನಿಮ್ಮ ಕೆಲಸದ ಬಗ್ಗೆ ನೋಡಿದ ವೀಕ್ಷಕರೇ, ಈ ದಿನ ಪ್ರತಿಭಾವಂತ ವ್ಯಕ್ತಿಗಳು. ನೀವು ಯಾವುದೇ ಒಂದು ಕೆಲಸ ಮಾಡಿದ್ರು ಸಹ ಅದರಲ್ಲಿ ನೀವು ಶ್ರಮಪಟ್ಟು ಕೆಲಸ ಮಾಡುವಂತಹ ವ್ಯಕ್ತಿಗಳು. ನೀವು ಈ ದಿನ ನೀವು ಎಷ್ಟು ಕಷ್ಟಪಟ್ಟು ಕೆಲಸ ಮಾಡಿದ್ರು ಸಹ ನಿಮ್ಮ ಮೇಲಾಧಿಕಾರಿ ನಿಮಗೆ ಒಂದು ಸ್ವಲ್ಪ ಕೀಳು ಭಾವನೆಯಿಂದನೇ ಒಂದು ನೋಡ್ತಾರೆ. ಯಾವುದೇ ರೀತಿಯಿಂದನೂ ನೀವು ಪಟ್ಟಿರುವಂತಹ ಕಷ್ಟಕ್ಕೆ ಅವರಿಗೆ ಅದು ಅವ್ರಿಗೆ ಕಾಣಿಸೋದಿಲ್ಲ. ಆ ಕಾರಣದಿಂದ ನೀವು ನಿಮ್ಮ ಕೆಲಸದ ಬಗ್ಗೆ ನೀವು ಸ್ವಲ್ಪ ಹುಷಾರಾಗಿರಿ ಮತ್ತು ಮೇಲಾಧಿಕಾರಿಯ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನ ಎಂಬುದು ನೀಡೋದು ತುಂಬಾನೇ ಒಂದು ಮುಖ್ಯ. ಇನ್ನು ನಿಮ್ಮ ಆರೋಗ್ಯದ ಬಗ್ಗೆ ನೋಡಿದರೆ ವೀಕ್ಷಕರೇ, ಈ ದಿನ ನಿಮಗೆ ಸ್ವಲ್ಪ ಒತ್ತಡ ಎಂಬುದು ತುಂಬಾನೇ ಬರುತ್ತೆ ಮತ್ತು ನೀವು ಅತಿಯಾಗಿ ನಿದ್ದೆ ಎಂಬುದನ್ನು ಕಡಿಮೆ ಮಾಡ್ತೀರಾ. ಮಕರ ರಾಶಿಯವರು ವಿಶೇಷವಾಗಿ ಸ್ವಲ್ಪ ನಿದ್ದೆ ಎಂಬುದು ನೀವು ಅತಿಯಾಗಿ ಕಡಿಮೆನೇ ಮಾಡ್ತೀರಾ. ಆ ಕಾರಣದಿಂದ ಸ್ವಲ್ಪ ನಿದ್ದೆ ಎಂಬುದು ಹೆಚ್ಚು ಮಾಡಿ ಯಾವುದೇ ತರಹದ ಸಮಸ್ಯೆಗಳು ನಿಮಗೆ ಮುಂದೆ ಕಾಣುವುದಿಲ್ಲ. ಇನ್ನು ನಿಮ್ಮ ಕುಟುಂಬದ ವಿಚಾರಕ್ಕೆ ಬಂದ್ರೆ ವೀಕ್ಷಕರೇ, ಈ ದಿನ ನಿಮ್ಮ ಕುಟುಂಬದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ರೀತಿಯಾದಂತಹ ವಾದ ವಿವಾದಗಳು ಬರುವಂತಹ ಒಂದು ದಿನವಾಗಿದೆ. ಆ ಕಾರಣದಿಂದ ಕುಟುಂಬದಲ್ಲಿ ಸ್ವಲ್ಪ ನೆಮ್ಮದಿಯಿಂದ ಇರೋಕ್ಕೆ ಅತಿಯಾದ ಪ್ರಯತ್ನ ಎಂಬುದನ್ನು ನೀವು ಮಾಡಿ. ಯಾವುದೇ ಒಂದು ವಾದ ವಿವಾದಗಳು ಆದರೂ ಸಹ ಅದರಲ್ಲಿ ಅತಿಯಾದಂತಹ ತಲೆ ಎಂಬುದನ್ನು ಹಾಕಲಿಕ್ಕೆ ಹೋಗ್ಬಿಡಿ. ಈ ದಿನ ನೀವು ಶನಿ ದೇವರಿಗೆ ಎಣ್ಣೆ ದೀಪ ಎಂಬುದನ್ನು ಹಚ್ಚಿ ಮತ್ತು ಶನಿ ದೇವರಿಗೆ ಉದ್ದಿನ ಕಾಳನ್ನು ದಾನ ಮಾಡಿ. ಹೀಗೆ ಮಾಡುವುದರಿಂದ ನಿಮಗೆ ಇರುವಂತಹ ಶನಿಯ ಕಾಟ ಎಂಬುದನ್ನು ದೂರ ಮಾಡಿಕೊಳ್ಳಿಕ್ಕೆ ತುಂಬಾನೇ ಒಂದು ಸಹಾಯವಾಗುತ್ತೆ ಮತ್ತು ಶನಿ ದೇವರ ಆಶೀರ್ವಾದ ಮತ್ತು ಅವನ ಅನುಗ್ರಹ ಸಹ ಪಡ್ಕೊಳ್ಳಿಕ್ಕೆ ತುಂಬಾನೇ ಒಂದು ಉತ್ತಮವಾಗುತ್ತೆ. ಇವತ್ತಿನ ನಿಮ್ಮ ಅದೃಷ್ಟದ ಸಂಖ್ಯೆ 8, ಅದೃಷ್ಟದ ಬಣ್ಣ ಕಪ್ಪು. ದಿನದ ಶುಭ ಸಮಯ ನೋಡಿದ್ರೆ ಬೆಳಗ್ಗೆ 9 ಗಂಟೆಯಿಂದ ಬೆಳಗ್ಗೆ 10 ಗಂಟೆ 30 ನಿಮಿಷದವರೆಗೆ ಒಂದು ಶುಭ ಸಮಯವಾಗಿದೆ. ಇನ್ನು ದಿನದ ಅಶುಭ ಸಮಯ ನೋಡಿದ್ರೆ ಮಧ್ಯಾಹ್ನ 3 ಗಂಟೆಯಿಂದ ಮಧ್ಯಾಹ್ನ 4 ಗಂಟೆ 30 ನಿಮಿಷದವರೆಗೆ ಒಂದು ಅಶುಭಕರವಾದಂಥ ಒಂದು ಸಮಯವಾಗಿದೆ. ಈ ಸಮಯದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಮುಖ್ಯ. ಇನ್ನು ಮುಂದಿನ ರಾಶಿ ಕುಂಭರಾಶಿ. ವೀಕ್ಷಕರೇ, ಕುಂಭರಾಶಿಯವರು ನಾವು ಇವತ್ತಿನ ದಿನಭವಿಷ್ಯ ಎಂಬುದನ್ನು ನೋಡಿದ್ರೆ ಈ ದಿನ ವ್ಯಾಪಾರಸ್ಥರು ಒಂದಿಷ್ಟು ವರ್ಷದಿಂದ ಒಂದೇ ರೂಪದ ವ್ಯಾಪಾರ ಎಂಬುದನ್ನು ನೀವು ಮಾಡ್ತಾ ಇತ್ತಂದ್ರೆ ನಿಮ್ಮ ವ್ಯಾಪಾರದಲ್ಲಿ ನೀವು ಸ್ವಲ್ಪ ಹೊಸ ಯೋಚನೆಗಳನ್ನ ಮಾಡ್ಕೊಳ್ಳೋದು ತುಂಬಾನೇ ಮುಖ್ಯ. ಹೊಸದಾದಂತಹ ಡಿಜಿಟಲ್ ಆಗಲಿ ಹೊಸ ಯೋಜನೆಗಳಾಗಲಿ ಈ ದಿನ ನಿಮ್ಮ ವ್ಯಾಪಾರದಲ್ಲಿ ಅಳವಡೆ ಮಾಡುವುದರಿಂದ ನಿಮಗೆ
ಸಾಕಷ್ಟು ಲಾಭ ಎಂಬುದನ್ನು ಗಳಿಸಲಿಕ್ಕೆ ಒಂದು ತುಂಬಾನೇ ಒಂದು ಸಹಾಯವಾಗುತ್ತೆ. ಹಳೆಯ ರೀತಿಯಾದಂತಹ ವ್ಯಾಪಾರ ಎಂಬುದನ್ನು ಸ್ವಲ್ಪ ನೀವು ಬಿಟ್ಟು ಹೊಸ ರೀತಿಯಾದಂತಹ ವ್ಯಾಪಾರಗಳಿಗೆ ಸ್ವಲ್ಪ ತಲೆ ನೀಡಿದ್ರೆ ನಿಮಗೆ ಲಾಭ ಎಂಬುದು ಸಿಗ್ಲಿಕ್ಕೆ ತುಂಬಾನೇ ಒಂದು ಅನುಕೂಲವಾಗುತ್ತೆ. ಇನ್ನು ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂತಂದ್ರೆ ಈ ದಿನ ನೀವು ಏನಾದರೂ ಒಂದು ಖರೀದಿ ಮಾಡಬೇಕು ಅಂತಹ ನಿಮ್ಮ ತಲೆಯಲ್ಲಿ ಇತ್ತಂದ್ರೆ ವಾಹನ ಆಗಲಿ, ಪ್ಲಾಟ್ ಆದ್ರಾಗ್ಲಿ, ಮನೆ ಆದ್ರಾಗ್ಲಿ ಖರೀದಿ ಮಾಡಬೇಕು ಅಂತಹ ನಿಮ್ಮ ತಲೆಯಲ್ಲಿ ಇತ್ತು ಅಂತಂದ್ರೆ ಈ ದಿನ ಆ ಖರೀದಿ ಮಾಡಲಿಕ್ಕೆ ಒಂದು ತುಂಬಾನೇ ಒಂದು ಉತ್ತಮವಾದಂಥ ಒಂದು ದಿನವಾಗಿದೆ. ಇವತ್ತು ನಿಮಗೆ ಅದರ ಯೋಗ ಸಹ ಇದೆ. ಆ ಕಾರಣದಿಂದ ಏನೇ ಒಂದು ಖರೀದಿ ಮಾಡಿದರೂ ಸಹ ನಿಮಗೆ ತುಂಬಾನೇ ಒಂದು ಲಾಭ ಎಂಬುದನ್ನು ಸಿಗಲಿಕ್ಕೆ ಒಂದು ಉತ್ತಮವಾದಂಥ ಒಂದು ದಿನ ಇವತ್ತಿನ ದಿನವಾಗಿದೆ. ಇನ್ನು ವೀಕ್ಷಕರೇ, ಈ ದಿನ ನಿಮ್ಮ ಆರೋಗ್ಯದ ಬಗ್ಗೆ ನಾವು ನೋಡಿದ್ರೆ ಈ ದಿನ ಸ್ವಲ್ಪ ನಿಮಗೆ ಆರೋಗ್ಯದಲ್ಲಿ ಏರಿಳಿತಗಳು ಆಗುವಂತ ಒಂದು ಸಾಧ್ಯತೆಗಳು ತುಂಬಾನೇ ಇದೆ. ಯಾವುದೇ ತರಹದ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಎಂಬುದು ಅತಿಯಾಗಿ ನೀವು ನೀಡಿದರೆ ತುಂಬಾನೇ ಮುಖ್ಯ. ಅದರಲ್ಲಿ ವಿಶೇಷವಾಗಿ ಈ ದಿನ ನಿಮಗೆ ಸ್ವಲ್ಪ ಪಿತ್ತಿನ ಸಮಸ್ಯೆ ಮತ್ತು ಅದರ ಜೊತೆಯಲ್ಲಿ ಕಣ್ಣು ಉರಿ, ಆಯ್ತಾ, ಕಣ್ಣು ಉರಿಯ ಸಮಸ್ಯೆ ಸಹ ಈ ದಿನ ನಿಮಗೆ ಕಾಡುವಂತ ಒಂದು ಸಾಧ್ಯತೆಗಳು ತುಂಬಾನೇ ಇದೆ. ಆ ಕಾರಣದಿಂದ ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ನೀವು ಗಮನ ಎಂಬುದನ್ನು ನೀಡಿ, ಆರೋಗ್ಯದ ಬಗ್ಗೆ ಅತಿಯಾದಂತಹ ನೆಗ್ಲೆಕ್ಟ್ ಎಂಬುದನ್ನು ಮಾಡಲಿಕ್ಕೆ ಹೋಗಬೇಡಿ. ಇನ್ನು ವೀಕ್ಷಕರೇ, ಈ ದಿನ ನಿಮಗೆ ಒಂದು ಹೊಸ ಸ್ನೇಹಿತರು ಸಿಗುವಂತ ಒಂದು ಅವಕಾಶಗಳು ತುಂಬಾನೇ ಇದೆ. ಈ ದಿನ ನಿಮ್ಮ ಫ್ರೆಂಡ್ಶಿಪ್ ಗ್ರೂಪಲ್ಲಾಗಲಿ ನಿಮ್ಮ ಜೀವನದಲ್ಲಾಗಲಿ ಹೊಸ ಸ್ನೇಹಿತರ ಒಂದು ಸೇರ್ಪಡೆ ಎಂಬುದು ಆಗುತ್ತೆ. ಅವರಿಂದ ನಿಮಗೆ ಒಂದು ಖುಷಿ ಮತ್ತು ನೆಮ್ಮದಿಯಿಂದ ಸಹ ಸಿಗುತ್ತೆ. ಈ ದಿನ ಅವರಿಂದ ನಿಮಗೆ ಸಾಕಷ್ಟು ಒಂದು ಖುಷಿ ಮತ್ತು ನೆಮ್ಮದಿ ಎಂಬುದು ದೊರಕುವಂತ ಒಂದು ದಿನ ಇವತ್ತಿನ ಒಂದು ದಿನವಾಗಿದೆ. ಇನ್ನು ವೀಕ್ಷಕರೇ, ಈ ದಿನ ನಿಮ್ಮ ಪ್ರೀತಿ ವಿಚಾರಕ್ಕೆ ಬಂದ್ರೆ ಈ ದಿನ ಅವರ ಜೊತೆಯಲ್ಲಿ ನೀವು ಒಂದು ಮಧುರವಾದಂತ ಒಂದು ಕ್ಷಣವನ್ನು ಕಲಿತೀರಾ, ಅವರ ಜೊತೆಯಲ್ಲಿ ನೀವು ಖುಷಿಯಿಂದ ಇರ್ತೀರಾ. ಆದ್ರೆ ದಿನದ ಕೊನೆಯಲ್ಲಿ ಅವರ ಜೊತೆ ಸ್ವಲ್ಪ ಜಗಳ ಮತ್ತು ಭಿನ್ನಾಭಿಪ್ರಾಯ ಆಗಬಹುದು. ಆ ಕಾರಣದಿಂದ ಅವರ ಜೊತೆಯಲ್ಲಿ ನೀವು ತಾಳ್ಮೆಯಿಂದ ಇರಿ, ಯಾವುದೇ ರೀತಿಯಾದಂತಹ ಗೊಂದಲಗಳಿಗೆ ದಾರಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಇನ್ನು ನೀವು ಇವತ್ತು ಶಿವನಿಗೆ ಪೂಜೆ ಎಂಬುದನ್ನು ಮಾಡಿ ಮತ್ತು ಶಿವನಿಗೆ ಬಿಳಿ ಹೂವನ್ನು ಅರ್ಪಿಸಿ. ಶಿವನಿಗೆ ನೀವು ಬಿಳಿ ಹೂವು ಅರ್ಪಿಸುವುದರಿಂದ ಶಿವನ ಆಶೀರ್ವಾದ ಮತ್ತು ಅನುಗ್ರಹ ಎಂಬುದನ್ನು ಪಡ್ಕೊಳ್ಳಿಕ್ಕೆ ನಿಮಗೆ ಒಂದು ತುಂಬಾನೇ ಒಂದು ಉತ್ತಮವಾದಂಥ ಒಂದು ಪರಿಹಾರ ಇದಾಗಿದೆ. ಇನ್ನು ಇವತ್ತಿನ ನಿಮ್ಮ ಅದೃಷ್ಟದ ಸಂಖ್ಯೆ 4, ಅದೃಷ್ಟದ ಬಣ್ಣ ನೀಲಿ. ದಿನದ ಶುಭ ಸಮಯ ನೋಡಿದ್ರೆ ಬೆಳಗ್ಗೆ 8:30 ಬೆಳಗ್ಗೆ 10 ಗಂಟೆವರೆಗೂ ಒಂದು ಶುಭ ಸಮಯವಾಗಿದೆ. ಇನ್ನು ದಿನದ ಅಶುಭ ಸಮಯ ನೋಡಿದ್ರೆ ಮಧ್ಯಾಹ್ನ 2 ಗಂಟೆಯಿಂದ ಮಧ್ಯಾಹ್ನ 3:30 ಒಂದು ಅಶುಭಕರವಾದಂಥ ಒಂದು ಸಮಯವಾಗಿದೆ. ಇನ್ನು ಮುಂದಿನ ರಾಶಿ ಮೀನರಾಶಿ. ವೀಕ್ಷಕರೇ, ಮೀನರಾಶಿಯವರ ಇವತ್ತಿನ ದಿನಭವಿಷ್ಯ ಎಂಬುದನ್ನು ನಾವು ನೋಡಿದ್ರೆ ಈ ದಿನ ನಿಮಗೆ ಹೊಸ ಅವಕಾಶಗಳು ಸಿಗುವಂತ ಒಂದು ದಿನವಾಗಿದೆ. ಅದರಲ್ಲಿ ವಿಶೇಷವಾಗಿ ನಿಮ್ಮ ಹಣಕಾಸಿನ ವಿಚಾರದಲ್ಲಿ ಈ ದಿನ ಅನೇಕ ರೀತಿಯಾದಂತಹ ಹೊಸ ಅವಕಾಶಗಳು ನಿಮಗೆ ಸಿಗುವಂತ ಒಂದು ದಿನವಾಗಿದೆ. ಬಂದಿರುವಂತಹ ಅವಕಾಶಗಳನ್ನ ಎಲ್ಲಾ ರೀತಿಯಿಂದನೂ ಸದುಪಯೋಗ ಪಡಿಸ್ಕೊಳ್ಳೋದು ತುಂಬಾನೇ ಮುಖ್ಯ. ಇನ್ನು ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ವೀಕ್ಷಕರೇ, ಈ ದಿನ ನಿಮ್ಮ ಹಣಕಾಸಿನ ವಿಚಾರದಲ್ಲಿ ಈ ದಿನ ಒಂದು ಉತ್ತಮವಾದಂಥ ಒಂದು ದಿನವಾಗಿದೆ. ಯಾವುದೇ ಒಂದು ಹಣಕಾಸಿನ ವ್ಯವಹಾರ ನೀವು ಮಾಡ್ತಾ ಇತ್ತಂದ್ರೆ ಈ ದಿನ ಅದರಲ್ಲಿ ಯಾವುದೇ ತರಹದ ಸಮಸ್ಯೆಗಳು ಎಂಬುದು ನಿಮಗೆ ಸಿಗುವುದಿಲ್ಲ ಮತ್ತು ಎಲ್ಲಾ ರೀತಿಯಿಂದನೂ ಉತ್ತಮವಾಗಿಯೇ ನಿಮ್ಮ ವ್ಯವಹಾರ ಎಂಬುದು ಸಹ ಆಗುತ್ತೆ. ಇನ್ನು ನಿಮ್ಮ ಉದ್ಯೋಗದ ನಿಮ್ಮ ಕೆಲಸದ ವಿಚಾರಕ್ಕೆ ಬಂದ ವೀಕ್ಷಕರೇ, ಈ ದಿನ ನೀವು ಹೊಸ ಕೆಲಸ ಹುಡುಕ್ತಾ ಇರುವಂತಹ ವ್ಯಕ್ತಿಗಳಿಗೆ ಇವತ್ತು ಹೊಸ ಕೆಲಸ ಸಿಗುವಂತಹ ಅವಕಾಶಗಳು ನಿಮ್ಗೆ ತುಂಬಾನೇ ಬರುತ್ತೆ, ಆಯ್ತಾ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ಬಗ್ಗೆ ಬಂದ್ರೆ ಈ ದಿನ ನೀವು ಅತಿಯಾದಂತಹ ಆಯಿಲಿ ಫುಡ್ ಊಟ ಎಂಬುದನ್ನು ಕಡಿಮೆ ಮಾಡಿ. ಅತಿಯಾಗಿ ನೀವು ಆಯಿಲಿ ಫುಡ್ ಊಟ ಏನಾದರೂ ಮಾಡ್ತಾ ಇದ್ರೆ ಈ ದಿನ ನಿಮ್ಮ ಆರೋಗ್ಯದಲ್ಲಿ ಸ್ವಲ್ಪ ಸಾಕಷ್ಟು ಪ್ರಮಾಣದ ಸಮಸ್ಯೆಗಳು ಬರುವಂತ ಒಂದು ಸಾಧ್ಯತೆಗಳು ತುಂಬಾನೇ ಇದೆ. ಆ ಒಂದು ಕಾರಣದಿಂದ ಆರೋಗ್ಯದ ಬಗ್ಗೆ ನೀವು ಅತಿಯಾದ ಒಂದು ಗಮನ ಎಂಬುದನ್ನು ನೀಡಿ ಮತ್ತು ಆಯಿಲಿ ಫುಡ್ ಊಟ ಎಂಬುದನ್ನು ಕಡಿಮೆ ಮಾಡಿಕೊಂಡ್ರೆ ತುಂಬಾನೇ ಒಳ್ಳೆಯದು. ಇನ್ನು ವೀಕ್ಷಕರೇ, ಇವತ್ತು ನಿಮ್ಮ ಕುಟುಂಬದಲ್ಲಿ ಒಂದು ಸಂತೋಷದ ವಾತಾವರಣ ಮತ್ತು ನೆಮ್ಮದಿಯ ವಾತಾವರಣ ಸಿಗುವಂತ ಒಂದು ದಿನವಾಗಿದೆ. ಈ ದಿನ ನಿಮ್ಮ ಕುಟುಂಬದಲ್ಲಿ ನೆಮ್ಮದಿ ಮತ್ತು ಖುಷಿಯಿಂದ ಇರುವಂತ ಒಂದು ದಿನ ಇವತ್ತಿನ ದಿನವಾಗಿದೆ. ಇನ್ನು ಇವತ್ತು ನಿಮ್ಮ ಸ್ನೇಹಿತರಿಂದ ನಿಮಗೆ ಸಾಕಷ್ಟು ಬೆಂಬಲ ಎಂಬುದು ಸಿಗುವಂತ ಒಂದು ದಿನವಾಗಿದೆ. ಇವತ್ತು ನೀವು ಯಾವುದೇ ಒಂದು ಕಷ್ಟಗಳು ಬಂದರೂ ಸಹ ಈ ದಿನ ನಿಮ್ಮ ಸ್ನೇಹಿತರ ಬೆಂಬಲದಿಂದ ಆ ಕಷ್ಟಗಳಿಗೆ ನಿಮಗೆ ಪರಿಹಾರ ಎಂಬುದು ಸಹ ಇವತ್ತು ಸಿಗುವಂತ ಒಂದು ದಿನ ಆಗಿದೆ. ಇವತ್ತು ನೀವು ವಿಶೇಷವಾಗಿ
ವಿಷ್ಣು ದೇವರನ್ನು ಪೂಜೆ ಎಂಬುದನ್ನು ಮಾಡಿ ಮತ್ತು ಶನಿ ಮಂತ್ರದ ಸ್ಫಟನೆ ಎಂಬುದನ್ನು ಮಾಡಿ. ಹೀಗೆ ಮಾಡುವುದರಿಂದ ವಿಷ್ಣುವಿನ ಆಶೀರ್ವಾದ ಮತ್ತು ಶನಿಯ ಅನುಗ್ರಹದಿಂದ ನಿಮಗೆ ಬಂದಿರುವಂತಹ ಕಂಟಕಗಳು ಎಲ್ಲ ರೀತಿಯಿಂದ ದೂರ ಆಗಲಿಕ್ಕೆ ತುಂಬಾನೇ ಸಹಾಯವಾಗುತ್ತೆ. ಅದರಲ್ಲಿ ವಿಶೇಷವಾಗಿ ಮೀನರಾಶಿಯವರು ಶನಿ ಮಂತ್ರದ ಸ್ಫಟನೆ ಮಾಡುವುದರಿಂದ ನಿಮಗೆ ತುಂಬಾನೇ ಒಂದು ಒಳ್ಳೆಯದಾಗುತ್ತೆ. ಯಾವುದೇ ತರಹದ ಸಮಸ್ಯೆಗಳು ಸಹ ಬರೋದಿಲ್ಲ. ಇವತ್ತಿನ ನಿಮ್ಮ ಅದೃಷ್ಟದ ಸಂಖ್ಯೆ 7, ಅದೃಷ್ಟದ ಬಣ್ಣ ನೀಲಿ. ದಿನದ ಶುಭ ಸಮಯ ನೋಡಿದ್ರೆ ಮಧ್ಯಾಹ್ನ 1 ಗಂಟೆಯಿಂದ ಮಧ್ಯಾಹ್ನ 2:30 ಒಂದು ಶುಭ ಸಮಯವಾಗಿದೆ. ಇನ್ನು ದಿನದ ಅಶುಭ ಸಮಯ ನೋಡಿದ್ರೆ ಸಂಜೆ 4:30 ಸಂಜೆ 6 ಗಂಟೆವರೆಗೂ ಸಹ ಒಂದು ಅಶುಭಕರವಾದಂತಹ ಸಮಯವಾಗಿದೆ. ಈ ಸಮಯದಲ್ಲಿ ಎಚ್ಚರಿಕೆಯಿಂದ ಇರೋದು ತುಂಬಾನೇ ಮುಖ್ಯ. ವೀಕ್ಷಕರೇ, ಈ ರೀತಿಯಾಗಿ 12 ರಾಶಿಯವರ ದಿನ ಭವಿಷ್ಯ ಎಂಬುದು ಇದೆ. ನಿಮಗೆ ಬೇರೆ ಯಾವುದೇ ರೀತಿಯಾದಂತಹ ಮಾಹಿತಿಗಳಾಗಲಿ, ನಿಮ್ಮ ಜೀವನದಲ್ಲಿ ಬೇರೆ ಯಾವುದೇ ತರಹದ ಸಮಸ್ಯೆಗಳು ಇತ್ತು ಅಂತಂದ್ರೆ ಈಗ ಕೆಳಗೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ತಾವು ಕರೆ ಮಾಡಬಹುದು. ನಿಮಗೆ ಪ್ರತಿಯೊಂದು ಸಮಸ್ಯೆಗೂ ಸಹ ನಿಮಗೆ ಪರಿಹಾರ ಎಂಬುದನ್ನು ತಿಳಿಸಿ ಕೊಡ್ತೀನಂತೆ. ಇನ್ನು ನಿಮಗೆ ಯಾವುದೇ ತರಹದ ಅನುಮಾನಗಳು ಇತ್ತು ಅಂತಂದ್ರೆ ನನಗೆ ನೀವು ಕಾಂಟ್ಯಾಕ್ಟ್ ಅನ್ನ ಮಾಡ್ಬೋದು. ನನಗೆ ವಾಟ್ಸಪ್ ಥ್ರೂ ಆದ್ರೆ ನೀವು ಮಾತಾಡ್ಬೋದು, ಇಲ್ಲಂತ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇನ್ಸ್ಟಾಗ್ರಾಮ್ ID ಸಹ ಇದೆ, ಅದಕ್ಕೆ ನೀವು ಮೆಸೇಜ್ ಸಹ ನೀವು ಮಾಡ್ಬೋದು. ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕೆ ತುಂಬಾನೇ ಧನ್ಯವಾದಗಳು ವೀಕ್ಷಕರೇ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಅನ್ನ ಮಾಡಿ, ಮತ್ತೆ ಕಮೆಂಟ್ ಅನ್ನ ಮಾಡಿ, ಮತ್ತೆ ಶೇರ್ ಅನ್ನ ಮಾಡಿ. ನಿಮಗೆ ಇದೇ ರೀತಿಯಾದಂತಹ ನಿಮ್ಮ ದಿನ ಭವಿಷ್ಯವನ್ನು ತಿಳ್ಕೊಳ್ಳಿಕ್ಕೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಅನ್ನ ಮಾಡಿ ಮತ್ತು ಬೆಲ್ ಐಕನ್ ಅನ್ನ ಆಲ್ ಮೇಲೆ ಕ್ಲಿಕ್ ಮಾಡಿ. ಇದರಿಂದ ನಾವು ಯಾವುದೇ ಒಂದು ವಿಡಿಯೋ ನಿಮಗೆ ಬಿಟ್ರೆ ಮೊದಲು ನಿಮ್ಮ ಹತ್ರನೇ ಬರುತ್ತೆ. ಆ ಒಂದು ಕಾರಣದಿಂದ ಬೆಲ್ ಐಕನ್ ಅನ್ನು ಆಲ್ ಮೇಲೆ ಕ್ಲಿಕ್ ಮಾಡಿ. ಇನ್ನು ಸರಿ ವೀಕ್ಷಕರೇ, ಎಲ್ಲರೂ ಸಹ ಚಾನಲ್ ತಪ್ಪದೇನೆ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ ಅನ್ನ ನಮ್ಮ ಮೇಲೆ ಸದಾ ಕಾಲ ಇರಲಿ. ಎಲ್ರಿಗೂ ಸಹ ಈ ದಿನ ಶುಭವಾಗಲಿ, ಒಳ್ಳೆಯದಾಗಲಿ.